ಒಂದ್ಸತಿ ಅಂತ ನಂಗೆ ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡ್ಬೇಕಂದ್ರೆ ಸಾಯಂಕಾಲ 4:04ಗೆ ಕಾಣಿಸ್ಕೊಂಡ್ಬಿಡ್ತದು. ಓಕೆ, ಕಣ್ಣಿಗೆ ಕಾಣಿಸ್ತಿದ್ದ ಅಡಿಗೆ ಮನೆಯಿಂದ ನಂಗೆ ಆಪೋಸಿಟ್ ಆಗಿ ನಂಗೆ ರೂಮ್ ಗೊತ್ತಾಯ್ತದ್ದು. ಸೊ ನನಗೆ ದಪ್ಪಕ್ಕಿತ್ತು ಅದು. ನಾನು ಮನುಷ್ಯ ಅಂದ್ಬಿಟ್ಟು ಅದು ಆ ಆತ್ಮಗಳನ್ನ ಮಾತಾಡ್ಸಿದ್ದೀನಿ. ನೀವು ನನ್ನ ನಿಜವಾಗ ನಂಬಕ್ ಆಗ್ತಿಲ್ಲ ಸರ್, ಮಿರಾಕಲ್ ಅನ್ಸೋಯ್ತು ನಂಗೆ. ಏನಂತೆ ಮಾತಾಡೋವು? ಏನಾದ್ರು ಇಲ್ಲ, ಏನಂದ್ರೆ ಆ ಮಗು ಏನೋ ಆಟ ಆಡೋದು. ಆ ಅಮ್ಮ ಏನ್ ಮಾಡೋಳು, ನೀನ್ 13 ಪಡ ಅನ್ನೋ ರೀತಿಲೇ ಮಾತಾಡೋದು. ನಾನು 2-3 ಸತಿ ತೆಗೆದ್ ನೋಡ್ಬಿಟ್ಟು ಯಾರು ಇಲ್ವಲ್ಲ ಅಂತ ಅನ್ಬಿಟ್ಟು ಎಷ್ಟೋ ಸತಿ ಅದೇ ಹೊಡ್ಕೊಂಡೇನೆ ನನ್ ತೆಗಿದೇ ಇದ್ದಾಗ ಅದೇ ಹೊಡ್ಕೊಂತದೇ ಇರುತ್ತೆ. ನಾನು ಹೋಗಿ ತೆಗೆದು ಯಾರು ಇರಲ್ಲ. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರಿಗೆ. ಸೊ ಒಂದು ವಿಶೇಷವಾದ ಒಂದು ಕೇಸು ಭಗವಾನ್ ಸರ್ ಅಟೆಂಡ್ ಮಾಡಿದ್ದಾರೆ. ಅಂದರೆ ಮೈ ಮೇಲೆ ಬಂದಿರೋ ಎಕ್ಸ್ಪೋಸ್ ಆಗಿರೋ ಒಂದು ಕೇಸು ಅಟೆಂಡ್ ಮಾಡಿರೋದು ಅವರು. ಬಟ್ ಸ್ವಲ್ಪ ವಿಚಿತ್ರವಾಗಿ ಐತೆ. ಅವರು ಕೂಡ ನಮ್ಮ ಜೊತೆ ಮಾತಾಡ್ತಾರೆ. ಸೊ ಸರ್, ಆ ಸ್ಟೋರಿ ಏನು ಅಂತ ಹೇಳಿ ಒಂದು ಚಿಕ್ಕದಾಗಿ, ಅದಾದಮೇಲೆ ಫೋನ್ ಮಾಡಿ ಕೊಡಿ, ಅವ್ರ ಜೊತೆ ಮಾತಾಡೋಣ. ಆ ಒಂದು ಫೀಲಿಂಗು, ಅನುಭವ ಯಾವ ಥರ ಇತ್ತು ನಮ್ಮ ವೀಕ್ಷಕರ ಮುಂದೆ ಶೇರ್ ಮಾಡೋಣ. ಇವರು ಇಲ್ಲೇ ಬೆಂಗಳೂರಲ್ಲಿ ಒಂದು 25-30 ಕಿಲೋಮೀಟರ್ ದೂರದಲ್ಲಿ ಸರೌಂಡಿಂಗಲ್ಲಿದ್ದಾರೆ. ಪಾಪ ಅವರು ನಮ್ಮ ಬೆಳೀತಾರ ಮಗಳು ಹೊರಗಡೆ ಪಬ್ಲಿಕ್ ಆಗೋದು ಬೇಡ ಅಂತ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಆದರೆ ನಾನು ಮಾತಾಡ್ತೀನಿ ಗುರುಜಿ, ನನ್ನ ನೋವಿದೆ ನನಗೆ. ಯಾಕಂದರೆ ಸುಮಾರು ಸ್ವಾಮೀಜಿಗಳ ಥರ ದುಡ್ಡುಗಳು ಕಳ್ಕೊಂಡಿದ್ದೀವಿ. ಏನು ಮಾಡಿದ್ರು ಇದಾಗ್ತಾ ಇಲ್ಲ, ತೊಂದರೆ. ಎಲ್ಲ ಪೂಜೆ ಮಾಡ್ತಾರೆ ಹೋಗ್ತಾರೆ ಮಾಡ್ತಾರೆ, ಏನು ಅದೇ ಸೇಮ್ ಪರಿಸ್ಥಿತಿ ಇತ್ತು ಅಂತ ಅಂದ್ಬಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಸರಿ, ನಾನು ಬರಬೇಕಂದ್ರೆ ಸರ್ವಿಸ್ ಚಾರ್ಜ್ ಹಾಕಿದ್ರೆ ಬರ್ತೀನಿ ಅಂದೆ. ಎಷ್ಟು ಅಂದರು? 6,000 ರೂಪಾಯಿ ಅಂದೆ. ದುಡ್ಡು ಹಾಕಿದ್ರು. ಹೋದೆ, ಗಾಡಿ ನಿಲ್ಲಿಸ್ದೆ, ಮನೆ ಒಳಗಡೆ ಹೋದೆ. ಮನೆ ಒಳಗಡೆ ಹೋಗಿ ಕೂತ್ಕೋತಾ ಇದ್ದಂಗೆ ಎದುರುಗಡೆ ಒಂದು ದಿವಾನ ಹಾಕಿದ್ದಾರೆ. ದಿವಾನ ಮೇಲೆ ಅವ್ರು ಕೂತ್ಕೊಂಡ್ರು. ಅವರ ಮಗಳು ನನ್ನ ಈ ಕಡೆ ಒಂದು ಸೋಫಾ ಇತ್ತು, ಅಲ್ಲಿ ಕೂತ್ಕೊಂಡಿದ್ದೆ. ಅವ್ರ ತಾಯಿ ಅಲ್ಲಿದ್ದಾರೆ. ಸರಿ, ಮಾತಾಡ್ತಾ ಇಲ್ಲ ಗುರುಜಿ, ಇಲ್ಲೆಲ್ಲ ಯಾರೋ ಓಡಾಡ್ತಾವ್ರ ಮನೇಲಿ. ಅಡುಗೆ ಮನೆಯಿಂದ ಆ ರೂಮ್ಗೆ ಓಡೋಗ್ಬಿಡ್ತಾರೆ, ಈ ಕಿಟಕಿಯಿಂದ ಜಂಪ್ ಮಾಡ್ತಾರೆ, ಈ ಮನೇಲಿ ಹೇಳ್ದಂಗೆ ಹೇಳ್ತಾವ್ರೆ. ಇದು ಅಂದರೆ ಸರ್, ರಾತ್ರಿ ಡೈಲಿ 1-1/4 ಗಂಟೆಗಲ್ವಾ ಆ ಮಂಚದ ಮೇಲ್ಗಡೆ ಕೂತಿದ್ದು ಸರ್, ನಮ್ಮ ಕಣ್ಣಿನ ಕಡೆ ಕಾಣಿಸ್ತಿದೆ ಅಂತಾರೆ. ನಾನು ಇದಕ್ಕೆ ಏನು ಹೇಳಬೇಕು? ಈಗ ನಂಬಲ್ಲ ಅನ್ನೋರಿಗೆ ಅದು ಹೇಳಿದ್ರೆ ಇದೆ ನಿಜನ ಸುಳ್ಳ ಅಂತಾರೆ. ಅವ್ರೇನು ತಾಯಿ ಹೇಳಿದ್ರು. ಆ ಹುಡುಗಿ ಹೇಳ್ತಿದೆ, ಗುರುಜಿ ನಾವು ನೋಡ್ತಾ ಇರ್ತೀವಿ, ಟಿವಿ ನೋಡ್ತಾ ಇರ್ತೀವಿ, ಇಲ್ಲಿಂದ ಯಾರೋ ಓಡೋಯ್ತಾರೆ ಅಂತ. ಆ ಮಗುಗೂ ಕಾಣಿಸ್ತಾ ಆ ಮಗು ಕಾಣಿಸ್ತಾ, ಅದೇನು ಕಮ್ಮಿ ಇಲ್ಲ, SLC ಓದ್ತಿರೋ ಹುಡುಗಿ. ಸುಳ್ಳು ಹೇಳಕ್ ಸಾಧ್ಯ ಇಲ್ಲ. ಏನೋ ಒಂದು ಮೂಮೆಂಟ್ಗಳು ಅವ್ರ ಕಣ್ಣು ಕಾಣಿಸ್ತಾ ಇದೆ. ಆಮೇಲೆ ನಾನೇನು ಮಾಡಿದೆ, ಏನು ತೊಂದರೆ ಇಲ್ಲಮ್ಮ, ತೆಗೆದು ಬಿಸಾಕ್ತೀನಿ ಬಿಡಿ. ನನ್ಗೆ ಗೊತ್ತು, ನಾನು ಕ್ಯಾಶುಯಲಾಗಿ ಮಾತಾಡ್ತೀನಿ. ತೆಗೆದು ಬಿಸಾಕ್ತೀನಿ ಬಿಡಿ, ತಲೆ ಕೆಡಿಸ್ಕೋಬೇಡಿ ಅಂತಂದ್ರೆ ಈ ಅಮ್ಮ ಕೂತ್ಕೊಂಡಿದ್ರು ತಲೆ ಬಗ್ಗಿಸ್ಕೊಂಡ್ರು. ಯಾಕೆ ಈ ಅಮ್ಮ ತಲೆ ಬಗ್ಗಿಸ್ಕೊತಾವ್ರೆ ಅಂತ ನನಗೆ, ನಾನು ಮಾತಾಡ್ತಾ ಇದ್ದೀನಿ, ಅವ್ರು ತಲೆ ಬಗ್ಗಿಸ್ಕೊಂಡವ್ರೆ. ಅವ್ರ ತಾಯಿ ಪಕ್ಕದಲ್ಲಿ ನಿಂತ್ಕೊಂಡು ಹಿಂಗೆ ಅಬ್ಸರ್ವೇಷನ್ ಮಾಡ್ತಾವ್ರೆ, ನನ್ನ ಮಕ್ಕ ನೋಡ್ತಾವ್ರೆ. ಅವರು ಒಂಥರ ದೃಷ್ಟಿಯಲ್ಲಿ ಚೇಂಜ್ ಮಾಡಿದ್ರು ನನಗೆ. ಅಂದರೆ ನೋಟ ಚೇಂಜ್ ಆಯಿತು. ಹಿಂಗೆ ತಲೆ ಎತ್ತು, ಹಿಂಗೆ ನೋಡ್ಬಿಟ್ಟು, ಕಳಿಸ್ಬಿಡ್ತೀಯ ನೀನು, ಏನು ಮಾಡ್ಬಿಡ್ತೀಯ, ನಂಗೆ ತೆಗೆದು ಬಿಡ್ತೀಯಾ ಅಂದರೆ ಇಲ್ಲಿ ಉಲ್ಟಾ ಆಗೋದು ಮೇಲ್ಗಡೆ ಬಂದ್ಬಿಡ್ತು. ಎಕ್ಸ್ಪೋಸ್ ಆಯ್ತು. ಏನು ಕಣ್ಣು ಬಿಟ್ಬಿಟ್ಟು ಅಮ್ಮ ಮೊದಲೇ ಹೈಟ್ ದಪ್ಪ ಇದ್ದಾರೆ, ಎದ್ರೆ ನನಗೆ ಎಲ್ಲಿ ಹೊಡೆದು ಬಿಡ್ತಾರೆ ಅನ್ನೋ ಭಯ ನನಗೆ. ನೋಡಿ, ಅವ್ರಿಗೇನು ಗೊತ್ತಾಗಲ್ಲ ಸರ್, ಮೈ ಮೇಲೆ ಏನಾದ್ರು ತಗೊಂಡು ಹೊಡೆದ್ಬಿಟ್ರೆ ಏನು ಮಾಡ್ತೀರಾ? ನಾನು ಇಷ್ಟೇ ದೂರದಲ್ಲಿ ಕೂತಿರೋದು, ಏನು ಮಾಡ್ಬಿಡ್ತೀಯಾ, ನಾನು ಕಳಿಸ್ಬಿಡ್ತೀಯ, ನನ್ನ ತಾಕದ್ರೆ ಕಳಿಸು. ಓಹೋ, ಕಳಿಸ್ಬಿಡ್ತಾನಂತೆ ತಲೆ ಬಗ್ಗಿಸ್ಕೊಂಡು ಆ ಕಡೆ ತಿರ್ಕೊಂಡು. ನಾನು ಹೇಳಿದೆ ಅವ್ರ ತಾಯಿಗೆ, ಸುಮ್ಮನೆ ಇರಿ ಸೈಲೆಂಟಾಗಿ ಅಂದ್ಬಿಟ್ಟು ಕಟ್ ಮಾಡಿ ಅಲ್ಲಿ ಇದ್ದಿದ್ದು ನೀರು ತೆಗೆದು ಮಕ್ಕದ ಮೇಲೆ ಹೊಡೆದು ಟವಲ್ ತೆಗೆದು ಒರೆಸಿ ಸ್ವಲ್ಪ ಹೊತ್ತು 5 ನಿಮಿಷ ಮನ್ಕೊಳ್ಳಮ್ಮ ಅಂತ ಮನ್ಗಿಸ್ಬಿಟ್ಟು ಈಚೆ ಕಡೆ ಬಂದ್ಬಿಟ್ಟೆ. ಅವ್ರ ತಾಯಿ ಈಚೆ ಕಡೆ ಬಂದು, ನಿಮ್ಮ ಕಾಲು ಹಿಡ್ಕೋತೀನಿ ಗುರುಗಳೇ, ನನ್ನ ಮಗಳನ್ನ ರೆಡಿ ಮಾಡಿಕೊಡಿ, ಒಂದೇ ಮಗು ಇರೋದು, ಕಣ್ಣಲ್ಲಿ ನೀರು ಹಾಕ್ಕೊಂಡ್ರು, ನೀವು ಬಿಟ್ಬಿಡಿ ಚಿಂತೆ ಅಂದೆ. ಮನೆದೆಲ್ಲ ಫೋಟೋಸ್ ತೊಗೊಂಡೆ, ಕಂಪ್ಲೀಟ್ ಎಲ್ಲ ತೊಗೊಂಡು ಬಂದ್ಬಿಟ್ಟೆ. ಆಮೇಲೆ ಮಧ್ಯಾಹ್ನ 3 ಗಂಟೆಗೆ ಫೋನ್ ಮಾಡಿ, ಗುರುಗಳೇ ದಯವಿಟ್ಟು ನಾನು ಏನೋ ತಪ್ಪು ಮಾತಾಡಿದರೆ ಕ್ಷಮಿಸಿ, ನನಗೇನು ಮಾಡಿದೆ ಅಂತ ಗೊತ್ತಿಲ್ಲ ಅಂದರು. ಓಕೆ, ನೋಡಮ್ಮ, ನೀವು ಏನು ಬೈದ್ರೂ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ. ಯಾಕೆಂದರೆ ಮಾಡಿದ್ದು ನೀವಲ್ಲ, ನಾನು ಗುರುಜಿ ಎನಿಸ್ಕೊಂಡು ನನಗೆ ಅಲ್ಲಿ ಏನು ನಡೀತೆ ಅಂತ ಗೊತ್ತಿಲ್ಲದೆ ನಾನು ಮಾತಾಡಿದ್ರೆ ತಪ್ಪಾಗ್ತದೆ. ಹೌದು, ನೀವು ಸುಮ್ಮನೆ ಇದ್ಬಿಡಿ, ನಾನು ಫೋನ್ ಮಾಡಿದಾಗ ಎತ್ಕೊಂಡು ಉತ್ತರ ಕೊಡಬೇಕಷ್ಟೇ ಅಂದೆ. ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಅಂದೆ.
ಅರ್ಥ ಆಯ್ತಾ? ಏನು ಸ್ಟಾರ್ಟ್ ಮಾಡಿದೆ ಏನಂತ ಹೇಳ್ತೀನಿ, ಅರ್ಧ ಒಂದ್ಸರಿ ಮಾತಾಡ್ಬಿಡೋಣ ಫಸ್ಟ್. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಹೇಗಿದ್ದೀರಿ ಸರ್? ನಾವು ಆರಾಮಿದ್ದೀವಿ, ನೀವು ಆರಾಮಿದ್ದೀರಾ? ಫಸ್ಟ್ ಕ್ಲಾಸ್ ಆಗಿದ್ದೀನಿ ಸರ್, ಭಗವಾನ್ ಗುರುಜಿ ಆಶೀರ್ವಾದದಿಂದ. ಸೂಪರ್. ನಿಮ್ಮದು ಒಂದು ರೀತಿ ಅವರು ಹೇಳಿದ್ರು, ಒಂದು ಸ್ವಲ್ಪ ನನಗೆ ಸ್ವಲ್ಪ ಕ್ರಿಟಿಕಲ್ ಡಿಫ್ರೆಂಟ್ ಕೇಸ್ ಇದು ಅಂತ. ಹೌದು. ಸೊ ಯಾವ ಥರ ಎಫೆಕ್ಟ್ ನಿಮಗೆ, ಎಷ್ಟು ವರ್ಷಗಳಿಂದ ಈ ಥರ ಎಫೆಕ್ಟ್ ಇತ್ತು? ಸರ್ ನಾವ್ ಈ ಮನೆಗೆ ಬಂದು 5 ವರ್ಷ ಆಯ್ತು. ಬಾಡಿಗೆ ಮನೆನಾ? ಇಲ್ಲ, ಓನ್ ಹೌಸ್. ಓಕೆ. ಫಸ್ಟ್ ಓನ್ ಹೌಸ್ ಬಂದು 5 ವರ್ಷ ಆಯ್ತು. ಇಲ್ಲಿ ಪಕ್ಕದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇತ್ತು ಅಂತ ಅಮ್ಮ ಮಗು ಮಾತಾಡೋದು ಅದೆಲ್ಲ ಕೇಳ್ತಿದ್ದೆ ನಾನು. ಸೊ ಯಾರೋ ಮನುಷ್ಯ ತರನೇ ಮಾತಾಡೋದು. ಓಕೆ, 1.5 ವರ್ಷ ಮನುಷ್ಯರು ಅಂದ್ಬಿಟ್ಟೆ ನಾನು ಕೊರೋನಾ ಟೈಮಲ್ಲಿ. ಸೊ ಅದಾದ್ಮೇಲೆ ನನಗೂ ಅಡುಗೆ ಮನೆಯಲ್ಲಿ ನನ್ನ ಮಗಳಿಗೆ ಹಿಂದೆ ಮುಂದೆ ಓಡಾಡೋ ತರ ಎಲ್ಲ ಎಫೆಕ್ಟ್ ಆಯ್ತು. ಸೊ ನಮ್ಮ ಮನೆ ಪೂರ್ತಿ ಖಾಲಿ ಇದ್ದಿದ್ರಿಂದ ಒಬ್ರೇ ಇದ್ದಾಗ ಆ ತರ ಫೀಲ್ ಆಗುತ್ತೆ ನಮ್ಮ ಮನಸ್ಸಿಂದ ಅಂತ ನಾನು ತುಂಬಾ ನೆಗ್ಲೆಕ್ಟ್ ಮಾಡ್ಬಿಟ್ಟೆ. ನಮ್ಮ ಥಾಟ್ಸ್ಗಳು ಒಂದೊಂದ್ಸರಿ ಹಂಗಾಗ್ಬೋದು ಅಂತ. ಆ ತರ ಆಗುತ್ತೆ ಅಂತಾನೆ ನಾನು ತುಂಬಾ ನೆಗ್ಲೆಕ್ಟ್ ಮಾಡ್ದೆ. ಅದಾದ್ಮೇಲೆ ಗೊತ್ತಾಯ್ತು ಇಲ್ಲಿ ಸರೌಂಡಿಂಗ್ ಅಲ್ಲೆಲ್ಲ ತುಂಬಾ ನೆಗೆಟಿವ್ ಎನರ್ಜಿ ಇದೆ. ನಾನ್ ಮಾತು ಕೇಳ್ತಿದ್ದು ಮನುಷ್ಯದಲ್ಲ, ಒಂದು ಅಮ್ಮ ಮಗು ಮಾತಾಡ್ತಿರೋದು ಕೇಳಿದ್ ನಾನು. ಆತ್ಮಗಳು ಅಂತ ಗೊತ್ತಾಯ್ತು. ಸೊ ಅದು ನನ್ ದೇವಸ್ಥಾನಕ್ಕೆಲ್ಲ ಫಸ್ಟ್ ಹೋಗ್ತಿದ್ದೆ. ಆಮೇಲೆ ಎದ್ದೊಳಕ್ಕೆ ಆಗ್ತಿರ್ಲಿಲ್ಲ ನಾನು. ನನ್ಗೆ ಎದ್ದೊಳಕ್ಕೆ ಆಗ್ತಿರ್ಲಿಲ್ಲ. ಎನಿ ಟೈಮ್ ಮಲಗ್ತಿದ್ದೆ ನಾನು. ನಿದ್ದೆ ಅಂದ್ರೆ ಅಷ್ಟು ನಿದ್ದೆ. ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡ್ರು ಹಾಕ್ತಾನೆ ಇರ್ಲಿಲ್ಲ ನಂಗೆ. ಒಂದ್ಸತಿ ಅಂತೂ ನಂಗೆ ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡ್ಬೇಕಂದ್ರೆ ಸಾಯಂಕಾಲ 4:00-4:30 ಕಾಣಿಸ್ಕೊಂಡ್ಬಿಡ್ತದು. ಕಣ್ಣಿಗೆ ಅಡುಗೆ ಮನೆಯಿಂದ ನಂಗೆ ಆಪೋಸಿಟ್ ಆಗಿ ನಂಗೆ ರೂಮ್ ಗೊತ್ತಾಯ್ತದು. ಸೊ ನನಗೆ ದಪ್ಪಕ್ಕಿತ್ತು. ಅದು ನನಗೆ ನೋಡಿದ ತಕ್ಷಣ ಭಯ ಆಗೋಯ್ತು. ತರನೇ ಭಯ ಆಯ್ತು. ರಿಯಲ್ ಆಗಿ ಕಾಣಿಸಿದ್ದು ಲೇಡಿನೇ ಲೇಡಿ ಅಂತ ಗೊತ್ತು. ಆಮೇಲೆ ಅದಾದ್ಮೇಲೆ ಸರಿ ಏನಿದು ಹಿಂಗ್ ಕಾಣಿಸ್ಕೊಂಡ್ಬಿಡ್ತಲ್ಲ ಅಂತ ಅಂದ್ಬಿಟ್ಟು, ಸೊ ನನ್ ಮಗ್ಳಿಗೂ ಹಂಗೆ ಮಲಗ್ಬೇಕಾದ್ರೆ ನಾವು ಮಲಗೋ ಬೆಡ್ ಹತ್ರನೇ ಕಾಣಿಸ್ಕೊಂತು ಕೂತಿರೋದು. ಅದು ಆಮೇಲೆ ಬಂದು ನನ್ ಮಲಗೋ ಶೆಲ್ಫ್ ಹತ್ರ ಬಂದು ವೆಯ್ಟ್ ಕಾತ್ಕೊಂಡ್ ರಾತ್ರಿ ಎಲ್ಲ ಇರೋದು. ಅವಳು ಹೇಳಿದ್ಲು, ಮಮ್ಮಿ ಈ ತರ ನೆನೆ ಕಾಣಿಸ್ತು ಅಂತ. ನಾ ಹೇಳ್ದೆ, ಇಲ್ಲಮ್ಮ ನೀನ್ ನೆಕ್ಸ್ಟ್ ಆ ತರ ಏನಾದ್ರು ಫೀಲ್ ಆದ್ರೆ ನಂಗೆ ಹೇಳು ಅಂದೆ. ನಾನು 9 ಕಾಲಕ್ಕೆ ಟಿವಿ ನೋಡ್ತಿದ್ದೆ. ಅವ್ರ ಮಮ್ಮಿ ಅಲ್ಲಿ ಕೂತಿದೆ ಬೆಡ್ ಹತ್ರ ಇನ್ಮೇಲೆ. ಓಕೆ, ಅಂದ್ರೆ ಇಬ್ಬರಿಗೂ ಕಾಣಿಸುತ್ತೆ, ಬಟ್ ಒಂದೊಂದ್ಸರಿ ಮಗಳಿಗೆ ಕಾಣಿಸ್ತದೆ, ನಿಮಗ್ ಕಾಣಿಸಲ್ಲ. ಮಗಳಿಗೆ ಜಾಸ್ತಿ ಕಾಣಿಸುತ್ತೆ, ನನಗ್ ಕಾಣಲ್ಲ ಅದು ಆಕ್ಚುಲಿ. ಅದಾಗ ಮತ್ತೆ ಲೈಟ್ ಆಗ್ತದೆ ರೂಮಲ್ಲಿ. ಲೈಟ್ ಹಾಕಿ ನೋಡಿದ್ರೆ ಇಲ್ಲ ಅಂದ್ರೆ ಇಲ್ಲ ಮಮ್ಮಿ ಅಲ್ಲೇ ಕೂತಿದೆ ಅಂತ ಹೇಳಿದ್ಲು ಅವಳು. ಆಕ್ಚುಲಿ ಹೇಳದ್ಮೇಲೆ ನಾವು ಲೈಟ್ ಹಾಕಿ ಅಲ್ಲೇ ಕೂತಿದೀನಿ. ಇಲ್ಲ ಮಮ್ಮಿ ಕೂತಿದೆ ಅಂದ್ರು. 2-3 ಡೇಸ್ ಆಮೇಲೆ ನಮ್ ತಾಯಿಯವರು ಭಗವಾನ್ ಗುರುಜಿ ಅವ್ರದ್ದು ಇದು ನಂಬರ್ ಕಳ್ಸಿದ್ದು ಲಿಂಕ್. ನಂಗೆ ಅದು ನೋಡ ಆಕ್ಚುಲಿ 2 ವರ್ಷದಿಂದ ನಾನು ಸ್ವದೇಶ್ ಮೀಡಿಯಾ ಫಾಲೋ ಮಾಡ್ತಿದ್ದೀನಿ. ರಾಜು ಅವ್ರದ್ದು ಮಿಸ್ ಆಗದೆ ನೋಡ್ತೀನಿ. ಮತ್ತೆ ನೀವೊಬ್ರು ಎಲ್ಲ ಕರ್ಕೊಂಡೋಗಿ ಸ್ವಾಮೀಜಿಗಳ್ದು ಅದ್ ನೋಡ್ತಿದ್ದೆ. ಅದೇ ಅದನ್ನ ಬಿಟ್ಟು ಸ್ವದೇಶ್ ಮೀಡಿಯಾ ನೋಡಕ್ ಹೋದಾಗ ಈ ರುದ್ರಾಕ್ಷ ಹಾಕೊಂಡು ಭಗವಾನ್ ಗುರುಜಿ ಮತ್ತೆ ಬೇರೆಯವರೆಲ್ಲ ಬಂದಾಗ ನಂಗೆ ನೋಡಕ್ ಆಗ್ತಿರ್ಲಿಲ್ಲ. ನಂಗೆ ಅದ್ ನೋಡಕ್ ಆಗ್ತಿಲ್ಲ. ಅಯ್ಯೋ ಇದ್ಯಾವ್ದು ಅಂದ್ಬಿಟ್ಟು ಸ್ವೀಪ್ ಮಾಡ್ತಿದ್ದೆ. ರಾಜವ್ರ ಕಾಲಜ್ಞಾನ ಮಾತ್ರ ಫಾಲೋ ಮಾಡ್ತಿದ್ದೆ ನಾನು. ಸೊ ಅದಾದ್ಮೇಲೆ ಸರಿ ನಾನು ಒಂದ್ಸತಿ ನೋಡೋಣ ಅಂತ ಸರ್ ಹೇಳಿದ್ರು, ಗುರುಜಿಗಳು ಹೇಳಿದ್ರು, ಬನ್ನಿ ನೀವು ಅಂತ ಒಂದ್ ಅಡ್ರೆಸ್ ಕೊಟ್ರು. ಹೋಗೋಣ ಅಂದ್ರೆ ನನ್ಗೆ ಯಾವತ್ತ ಫೀಲ್ ಆಗಿ ಇಮ್ಮಿಡಿಯೇಟ್ ತಲೆನೋವು. ಯಾವ ರೇಂಜಿಗೆ ತಲೆನೋವು ಅಂತ ಏನಾದ್ರು ಡ್ಯಾಶ್ ಹೊಡೋದೇ ತಲೆ ಗೇಟ್ ಬಿದ್ದೆ ನೋವು ಬರಲ್ಲ, ಹಂಗ ನೋವು ಬಂದ್ಬಿಟ್ಟು ಹೋಗಕ್ ಆಗ್ತಿರ್ಲಿಲ್ಲ. ಮಲಗ್ಬಿಟ್ಟೆ ನಾನು. ಅಂದ್ರೆ ಇನ್ನೇನು ಹೋಗ್ತಿದ್ಯಾ ಅನ್ನೋಷ್ಟ್ರಲ್ಲೇನೆ ಇದು ಶುರು ಆಗಿದೆ. ಇವ್ರ ಹತ್ರ ಫೋನ್ ಮಾಡಿ ಬನ್ನಿ ಅಂದು ಅಮ್ಮಂಗ ಹೇಳ್ದೆ ಬನ್ನಿ ಅಂದ್ಬಿಟ್ಟು ಅವಾಗ ಇಮಿಡಿಯೇಟ್ ತಲೆನೋವು. ಮಲಗ್ಬಿಟ್ಟೆ ನಾನು, ಸೋಫಾ ಮೇಲೆ ಮಲಗ್ಬಿಟ್ಟೆ. ಅದಾದ್ಮೇಲೆ ಗುರುಜಿಗೆ ಲೊಕೇಶನ್ ಕಳ್ಸ್ಬಿಟ್ಟು ಪ್ಲೀಸ್ ನನ್ ಕೈಯಲ್ಲಿ ಆಗ್ತಿಲ್ಲ ಬನ್ನಿ ಅಂದೆ. ಬಟ್ ನನಗೆ ದೇವಸ್ಥಾನಕ್ಕೆ ಹೋದನು ರೇಗ್ತಿರ್ಲಿಲ್ಲ, ಏನು ಫೀಲ್ ಆಗ್ತಿರ್ಲಿಲ್ಲ. ನಿದ್ದೆ ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ. ಯಾವಾಗ ಒಂದ್ ಟೈಮ್ ಊಟ ಮಾಡ್ತಿದ್ದೆ, ಮಲಗ್ತಿದ್ದೆ. ಸೊ ಇವಾಗ ಬಂದು ನಿಜ ಹೇಳ್ತೀನಿ, ನನ್ಗೆ ಎಷ್ಟು ಎನರ್ಜಿ ಇದೆ. ದೇವ್ರು ಬಂದ್ಬಿಟ್ರು. ಸೂಪರ್. ಏನ್ ಕೆಲಸ ಮಾಡೋದು ಮೇಡಮ್ ನೀವು? ನಾವು ಹೌಸ್ ವೈಫ್ ಸರ್. ಓಕೆ. ಮಗಳು ಎಜುಕೇಶನ್ ಮಾಡ್ತಾವ್ರೆ? 10th ಓದ್ತಿದ್ದಾಳೆ. ಓಕೆ. ಸೊ ತೊಂದರೆ ಇದ್ದಿದ್ದು ಜಾಸ್ತಿ ಮಗಳಿಗೇನೆ? ನಿಮ್ಗೆ? ನನಗೂ ಜಾಸ್ತಿ ಇತ್ತು, ಮಗಳಿಗೂ ಜಾಸ್ತಿ ಇತ್ತು. ಮನೆಯಲ್ಲಿ ಎಷ್ಟು ಜನ ಇರ್ತೀರಾ ನೀವು? ನಾನು, ನಮ್ಮ ಹಸ್ಬೆಂಡ್, ನನ್ನ ಮಗಳು 3 ಜನ ಇದ್ದಿದ್ದು. ನಮ್ಮ ಹಸ್ಬೆಂಡ್ ಹೋಗ್ಬಿಟ್ಟು 6 months ಆಯ್ತು. 6 month ಹಿಂದೆ ಅವರು ಹಾರ್ಟ್ ಅಟ್ಯಾಕ್ ಆಗಿ ಹೋದ್ರು. ಹಾರ್ಟ್ ಅಟ್ಯಾಕ್ ಆಗಿದ್ದು ಅವ್ರಿಗೆ?
ಹೌದು. ಅದು ಇದರಿಂದಲೇ ಸರ್. ಅವ್ರಿದ್ದಾಗೂ ಈ ತರ ತೊಂದ್ರೆ ಇತ್ತಾ, ಇಲ್ಲ ಅವ್ರು ಹೋದ ಮೇಲೆ ಈ ತರ ಇತ್ತು ಸರ್, ನಾವು ತುಂಬಾ ಹೋಮಗಳೆಲ್ಲ ಮಾಡ್ಸಿದ್ವಿ. ಸುದರ್ಶನ ಹೋಮ, ಪೂಜೆಗಳು, ದೇವಸ್ಥಾನಗಳು, ಹರಕೆಗಳು, ಐನೋರೆಲ್ಲ ಹೊಸ್ಲು ಕಟ್ತಾರಲ್ಲ ಮೇಲ್ಗಡೆ, ಅದೆಲ್ಲ ಮಾಡಿದ್ವಿ. ಬಟ್ ವಾಸಿ ಆಗಿರ್ಲಿಲ್ಲ. ಬಟ್ ಒಂಥರ ಮುಖದಲ್ಲಿ ಗ್ಲೋನು ಬಂತು, ಏನೋ ಒಂದು ನಿದ್ದೆ ಹೋಗಿ, ಇವಾಗ ನಿದ್ದೆನೇ ಬರಲ್ಲ ಸರಿಯಾಗಿ ಡೇ ಟೈಮ್ ಅಲ್ಲೂ. ಫಸ್ಟ್ ಜಾಸ್ತಿ ನಿದ್ದೆ ಮಾಡ್ತಾ ಇದ್ರಿ? ನಿದ್ದೆ ಅಂದ್ರೆ ಡೇ ಅಂಡ್ ನೈಟ್. ಬೆಳಗ್ಗೆ 9 ಗಂಟೆಗೆ ಸಂಡೇ ಟೈಮ್ ಎಚ್ಚರ ಆದ್ರೂನು ಅಯ್ಯೋ 7 ಗಂಟೆ 6 ಗಂಟೆಗೆ ಎಚ್ಚರ ಆದಂಗಿರೋದು, ಎದೋಳಕ್ಕೆ ಆಗ್ತಿರ್ಲಿಲ್ಲ. ಏನೋ ಒಂದ್ ಮಾಡಿಟ್ಟು ಡೇ ಟೈಮ್ ಎನಿ ಟೈಮ್ ಸ್ನಾನ ಮಾಡ್ತಿದ್ದೆ, ಪೂಜೆ ಮಾಡಕ್ ಆಗ್ತಿರ್ಲಿಲ್ಲ, ಮಲ್ಕೊಂಡ್ಬಿಡ್ತಿದ್ದೆ. ಸಾಯಂಕಾಲ 4-5 ಗಂಟೆಗೆ ಮಲ್ಕೊಂಡ್ಬಿಡ್ತಿದ್ದೆ, ಪೂಜೆನೇ ಮಾಡಕ್ ಆಗ್ತಿರ್ಲಿಲ್ಲ ನೀಟಾಗಿ. ಮಗಳು ಎಜುಕೇಶನ್ ಎಲ್ಲ ಚೆನ್ನಾಗಿ ಓದ್ತಾ ಇದ್ರ? ಅವ್ರದ್ದು ಚೆನ್ನಾಗಿ ಫಸ್ಟ್ ಓದ್ತಿರ್ಲು, ಆಮೇಲೆ ಸ್ವಲ್ಪ ಮಮ್ಮಿ ನನ್ ಸ್ಕೂಲ್ಗೆ ಹೋಗಕ್ಕಾಗಲ್ಲ ಅಂತ ಮಲಗ್ಬಿಡ್ತಿದ್ಲು. ಈಗ ಸ್ವಲ್ಪ ಈಗ ಚೆನ್ನಾಗಿ ಓದ್ತಿದ್ದಾಳೆ. ಸೊ ಇದು ಸಮಸ್ಯೆ ಬಂದಾಗಿನಿಂದ ಅವ್ರಿಗೂ ತೊಂದರೆ ಇತ್ತು, ಓದಕ್ ಆಗ್ತಾ ಇರ್ಲಿಲ್ಲ, ಸ್ಕೂಲ್ಗೆ ಹೋಗಕ್ ಆಗ್ತಾ ಇರ್ಲಿಲ್ಲ, ಡಿಸ್ಟರ್ಬ್. ಹೊರ್ಗಡೆ ಹೋಗ್ಬೇಕಂದ್ರೆ ನಮ್ಗೆ ಆಗಲ್ಲ, ನಮ್ ಜೊತೆಲೆ ಮನೇಲೆ ಮಲ್ಗೆ ಇರೋಣ ಅನ್ನಿಸ್ತಿತ್ತು. ಸೊ ಈ ಒಂದು ಆತ್ಮ, ಒಂದು ಹೆಣ್ಣಿನ ಆತ್ಮ ನಿಮ್ಗೆ ಕಾಣಿಸ್ತು ಅಂತ ಹೇಳಿದ್ರಲ್ಲ, ಒಂದು ಹೆಣ್ಣು ಆತ್ಮನ ಇಲ್ಲ ಇನ್ನೂ ಏನಾದ್ರು ಬೇರೆ ಕಾಣಿಸೋದಾ? ಸರ್ ನನಗ್ ಕಾಣಿಸಿದ ಆತ್ಮನೇ ಅದು ಗೊತ್ತಿಲ್ಲ, ಶಾಡೋ ತರ. ಅದು ನನ್ ಮಗ್ಳಿಗೆ ಕಾಣಿಸಿದ ಆತ್ಮನೇ ಹೆಣ್ಣಿನ ಆತ್ಮ, ಅವಳಗ್ ನೀಟಾಗಿ ಕಾಣಿಸ್ತಿದೆ. ಬಟ್ ನನ್ಗೆ 5 ವರ್ಷದಲ್ಲಿ ಒಂದ್ ಅಮ್ಮ ಮಗು ಮಾತಾಡ್ತಲ್ಲ ಪಕ್ಕದ ಮನೇಲಿ, ಅವನ್ನ ನಾನ್ ಮಾತಾಡ್ಸಕ್ ಪ್ರಯತ್ನ ಪಟ್ಟಿದ್ದೀನಿ, ಮನುಷ್ಯ ತರಾನೇ ಮಾತಾಡ್ತಿದೆ ಸರ್. ಅದು ಕೇಳಿಸ್ತಾ ಇದೆ? ಹೌದು, ಈಗ ಪಕ್ಕದ ಮನೆಯವ್ರು ಮಾತಾಡ್ತಾರಲ್ವಾ ಸರ್, ಆ ತರ ಕೇಳಿಸ್ತಿದೆ. ನಾನು ನೈಟ್ ಟೈಮ್ ಮಾತಾಡೋದು, ಮಧ್ಯಾಹ್ನ ಟೈಮ್ ಮಾತಾಡೋದು. ಆ ಮಗು ಚಿಕ್ಕ ಮಗು ಸರ್, 5 ವರ್ಷದ ಒಳಗಡೆ ಮಗು. ಸೊ ನಾನು ಕಿಟಕಿನ ಬಡದ್ಬಿಟ್ಟು ನಾನ್ ಮಲಗ್ದಂಗೆ ಡಿಸ್ಟರ್ಬ್ ಆಗೋದಿಕ್ಕೆ, ಹಲೋ ಮೇಡಮ್ ಯಾರಲ್ಲಿ ನಮಗ್ ಎಷ್ಟೋದಾಗ ಮಾತಾಡ್ತೀರಾ, ನಿದ್ದೆ ಬರ್ತಿಲ್ಲ ಅಂತೆಲ್ಲ ಸುಮಾರು 1.5 ವರ್ಷದಲ್ಲಿ ನಾನು ಮನುಷ್ಯ ಅಂದ್ಬಿಟ್ಟು ಅವ್ರು ಆ ಆತ್ಮಗಳನ್ನ ಮಾತಾಡ್ಸಿದ್ದೀನಿ. ನೀವು ನನ್ನ ನಿಜವಾಗ ನಂಬಕ್ ಆಗ್ತಿಲ್ಲ ಸರ್, ಮಿರಾಕಲ್ ಅನ್ಸೋಯ್ತು ನಂಗೆ. ನಮ್ಮನೆ ಕೆಲಸದವ್ರಮ್ಮ, ನಮ್ಮನೆ ಎದುರುಗಡೆಯವರು ಅದ ಆತ್ಮ ಅಮ್ಮ ಸುತ್ತಮುತ್ತ ಹೇಳ್ತಾರೆ, ಅಮ್ಮ ಮಗುನ ರೈಲ್ವೆ ಟ್ರ್ಯಾಕ್ ಹತ್ರ ನಾವು ಸಾಯಿಸ್ಬಿಟ್ಟು ಮೂಟೆ ಕಟ್ಟಾಕಿದ್ರಂತೆ. ನಾವ್ ಈ ಮನೆಗ್ ಬರಕ್ ಮುಂಚೆ ಒಂದು 10 years 12 years ಆತ್ಮ ಅಕ್ಕಪಕ್ಕದ ಮನೆಗಳಲ್ಲೆಲ್ಲ ಮುಂದೆ ಎಲ್ಲ ಹಳೋದಂತೆ. ನಮ್ಮ ಎದುರುಗಡೆ ಮನೆ, ನಿಮ್ ಮನೆಗೆ ಮಾತ್ರ ಅಲ್ಲ, ನಿಮ್ ಸುತ್ತಮುತ್ತ ಎಲ್ಲ ಮನೆಗೂ ಅದು ಕೇಳಿಸ್ತಾ ಇದೆ. ಹೇಳೋದಂತೆ. ನಮ್ಮನೆ ಎದುರುಗಡೆ ಅವರು ಗಂಡಂಗ್ ಗೊತ್ತಾಗಿ ಅವರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದು 5 ವರ್ಷದಲ್ಲೇ. ಅವರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತವ್ರೆ? ಅವರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದಂತೆ. ಅವ್ರು ಹೇಳೋದಂತ ಅವ್ರ ಹೆಂಡತಿಗೆ, ನೋಡು ಯಾವ್ದೋ ಒಂದ್ ಹೆಂಗ್ಸು ಅಳ್ತಾ ಇರುತ್ತೆ, ಒಂದ್ ಮಗು ಅಳ್ತಿರುತ್ತೆ ಅಂತ ಬೈದ್ ಬಿಡೋದಂತ ಅವ್ರ ಹೆಂಡತಿ. ಆಮೇಲೆ ನಮ್ಮನೆ ಎದುರುಗಡೆ ಫಾರಿನ್ಗೆ ಹೋಗಿದ್ದು ಗಂಡ ಹೆಂಡತಿ ಮಗಳು ಶ್ರೀಲಂಕಾಗೆ. ಆ ಖಾಲಿ ಮನೆ ಸೇರ್ಕೊಂಡ್ಬಿಟ್ಟಿದೆ. ಓಕೆ, ಖಾಲಿ ಮನೆ ಇದೆ ಅಲ್ಲಿ ಒಂದು ಪಕ್ಕದಲ್ಲಿ? ಈಗಲೂ ಖಾಲಿ ಮನೆ ಇದೆ. ಆ ಯಪ್ಪನು ಹಾರ್ಟ್ ಅಟ್ಯಾಕ್ ಸತ್ತೋದ, ಕುಡ್ದು ಈ ಮನೆ ಈಗ ನನ್ಗೂ ಗೊತ್ತಿಲ್ಲ. ಯಪ್ಪ ಬಂದು ಇಲ್ಲಿಗೆ 2-3 years 1 yearಗೆ ಸತ್ತೋದ್ರು. ಸೊ ಆ ಅಮ್ಮ ಕೇಳೋಣ ಸೆಟ್ಲ್ ಆಗಿದ್ದಾರೆ, ಮಗ್ಳೇನೋ ದುಬೈಯಲ್ಲೋ ಶ್ರೀಲಂಕಾನಲ್ಲೋ ಏನೋ ಇದಾರೆ, ಖಾಲಿ ಮನೆ ಇದೆ. ಆ ಅಮ್ಮ ಹಾಗಾಗಿ ಬಂದೋಗ್ತಾಳೆ 2 ತಿಂಗಳಿಗೆ 3 ತಿಂಗಳಿಗೆ ಆ ಲೇಡಿ ಬಂದೋಗ್ತಾರೆ. ನಮ್ಮನೆ ಪಕ್ಕದಲ್ಲೇ ಇದಾರ. ಆ ಮನೆಯಿಂದ ನಮ್ಮ ಮನೆಯಿಂದ ಶೇಕ್ ಹ್ಯಾಂಡ್ ಕೊಟ್ರೆ ಕೈ ಟಚ್ ಆಗುತ್ತೆ. ಪಕ್ಕದ ಗೋಡೆನೆ? ಪಕ್ಕದ ಗೋಡೆನೆ, ಕಾಂಪೌಂಡ್ ಒಂದು ಅಷ್ಟೇ, ಇಬ್ರಿಗೂ ಒಂದು ಕಾಂಪೌಂಡ್ ಇದೆ. ಸೊ ಒಟ್ನಲ್ಲಿ ಗುರುಜಿ ಆಶೀರ್ವಾದದಿಂದ ನನಗೆ ಈ ಮಟ್ಟಕ್ಕಾದ್ರೂ ಆಯ್ತು. ಸೊ ಈಗ ಆ ತರದ್ದೇನು ಸೌಂಡ್ ಕೇಳಿಸ್ತಾ ಇಲ್ವಾ? ಇಲ್ಲ ಆ ತರದ್ದೇನು ಸೌಂಡ್ ಆಗ್ಲಿ, ಏನು ಯಾರೋ ಬರೋ ತರ ಆಗ್ಲಿ, ಏನು ಫೀಲೇ ಆಗ್ತಾ ಇಲ್ಲ. ಮನೆಯಲ್ಲಿ ಶಾಡೋ ಓಡಾಡೋದು ಇವೆಲ್ಲ ಏನು ಇಲ್ಲ ಈಗ? ಇಲ್ಲ ಸರ್, ಅದು ಎನರ್ಜಿನ ಪಾಸಿಟಿವ್ ಎನರ್ಜಿ ಇದೆ. ಸೂಪರ್. ಅಂದ್ರೆ ನಿಮ್ಗೆ ವಾತಾವರಣನೇ ಪಾಸಿಟಿವ್ ಆಗಿದೆ. ಸುಮಾರು ಎಷ್ಟು ವರ್ಷದಿಂದ ಇದು ತೊಂದರೆ ಇದ್ದಿದ್ದು ಸರ್? ಈ ಮನೆಗ್ ಬಂದು 5 years ಆಯ್ತು. 5 ವರ್ಷದಿಂದ 5 years ಇಂದ ನಮಗ್ ಗೊತ್ತಾಗಿದ್ದು ಬಂದು ಒಂದು 1.5 ವರ್ಷಕ್ಕೆ ಇದು ಆತ್ಮಕಾಟ ಇದೆ ಅಂತ ಗೊತ್ತಾಗಿದ್ದು. ಅದಕ್ಕೂ ಮುಂಚೆ ಆತರ ಫೀಲ್ ಆದ್ರೂ ಅಮ್ಮ ಮಗು ಮಾತಾಡ್ತಿದ್ರು ಯಾರ ಪಕ್ಕದ ಮನೆಯವರು ಅಂದ್ಕೊಂಡ್ಬಿಟ್ವಿ. ನಿಮ್ಗೆ ಇದು ಗೊತ್ತಿರಲಿಲ್ಲ ಆತ್ಮ ಅನ್ನೋದು? ಆತ್ಮ ಯಾವ ಸಮಯಗಳಲ್ಲಿ ಯಾವ್ದಾದ್ರು ಮಧ್ಯಾಹ್ನ ಮಾತಾಡ್ಬೋದು, ಮಧ್ಯರಾತ್ರಿ ಮಾತಾಡ್ಬೋದು. ನಾವು ಮಧ್ಯರಾತ್ರಿ ನಿದ್ದೆ ಬಂದಿಲ್ಲ ಅಂತ ಎಚ್ಚರ ಆದ್ರೆ ಆವಾಗೆಲ್ಲ ಕೇಳಿಸೋದು. ಏನಂತೆ ಮಾತಾಡೋದು? ಏನಾದ್ರು ಏನಂದ್ರೆ ಆ ಮಗು ಏನೋ ಆಟ ಆಡೋದು. ಆ ಅಮ್ಮ ಏನ್ ಮಾಡೋಳು, ನೀನ್ ಅದ್ ಮುಟ್ಬೇಡ ಅನ್ನೋ ರೀತಿಲೇ ಮಾತಾಡೋದು. ಬರೀ ಅಮ್ಮ ಮಗನ್ ವಾಯ್ಸ್ ಅಷ್ಟೇ ಕೇಳಿಸೋದು. ಗಂಡು ಮಗು, ಚಿಕ್ಕ ಮಗು ಸರ್. ಒಂದು ಮಗು ಸತಿ ಏನದ ಕೊಂಡದ ಗೊತ್ತಿಲ್ಲ, 5 ವರ್ಷದ ಒಳಗಡೆ ಸರ್ ಆ ಮಗು, ಸಣ್ಣ ಮಗು ವಾಯ್ಸ್. ಆ ತಾಯಿನೂ ಎಲ್ಲ 25 ವರ್ಷದ ಒಳಗಡೆ ವಯಸ್ಸು ಸರ್, ಎಳೆ ವಯಸ್ಸು. ನಂಗೆ ಈಗ್ಲೂ ಅದು ಗುಯ್ಗುಟ್ಟುತ್ತೆ. ಸೊ ನಿಮ್ಗೆ ಆ ವಾಯ್ಸ್ ಕೇಳಿಸಿದಾಗೆಲ್ಲ ಭಯ ಆಗೋದಾ? ಇಲ್ಲ ಸರ್, ನಾನ್
ನಾರ್ಮಲ್ ಆಗೇ ಮಾತಾಡೋದು ಅಮ್ಮ ಮಗು. ಬಟ್ ನಮ್ಮ ಮನೇಲಿ ಏನ್ ಫೀಲ್ ಆಗೋದು ಅಂದ್ರೆ ನಾವು ಅಡ್ಗೆ ಮಾಡ್ಬೇಕಾದ್ರೆ ಅಥವಾ ಫ್ರಿಡ್ಜ್ ತೆಗಿಬೇಕಾದ್ರೆ ಟರ್ನ್ ಆಗ್ತೀವಲ್ಲ, ಅವಾಗ ನಮ್ ಹಿಂದೆ ಯಾರೋ ನಿಂತಿದ್ದಾರೆ ಅಂತ ತುಂಬಾ ಫೀಲ್ ಆಗೋದು ಆಗಿದೆ. ಹಾ, ಮತ್ತೆ ಒಂದ್ಸತಿ ಏನಾಯ್ತು ಅಂದ್ರೆ ನಂಗೆ ಇದು ಆತ್ಮ ಅಂತ ಗೊತ್ತಿರ್ಲಿಲ್ಲ, ಮಗು ಮಾತಾಡೋದು ಅದೇನು. ನಾನು ಊರಿಗೆ ಹೋಗಿದ್ದೆ, ಲೈಟ್ ಎಲ್ಲ ಆಫ್ ಮಾಡ್ಬಿಟ್ಟೆ ಹೋಗಿದ್ದೆ. ನಮ್ಮ ಎದುರು ಮನೆಯವ್ರು ಹೇಳಿದ್ರು, ಅಡಿಗೆ ಮನೆ ಲೈಟ್ ಆನ್ ಆಗಿತ್ತು, ನೀವು ಊರಿಂದ ಬರ್ತಿದ್ದೀರಾ, ಇರ್ಲಿಲ್ವಾ ಮನೇಲಿ? ಅಡಿಗೆ ಮನೆ ಲೈಟ್ ಆಗಿತ್ತು, ಆನ್ ಆಗಿತ್ತು ಅಂದ್ರು. ಶಾಕ್ ಹೋಗಿತ್ತು ನಂಗೆ. ಸರಿ, ನಾನ್ ಮಿಸ್ ಆಗಿ ಲೈಟ್ ಆಫ್ ಮಾಡಿದ್ದೆ, ಮನೇಲೂ ಲೈಟ್ ಆಫ್ ಆಗ್ಬೇಕಿತ್ತು ತಾನೆ, ನಾನ್ ಬಂದಾಗೂ ಲೈಟ್ ಉರಿಬೇಕಿತ್ತು ತಾನೆ. ಇಲ್ಲ, ನಾನ್ ಬರಕ್ ಆಫ್ ಆಗಿತ್ತು. ಬೆಳಗ್ಗೆ ಆಫ್ ಆಗೈತೆ ಗೊತ್ತಿಲ್ಲ, ನೈಟ್ ಓದಾಯ್ತು ಡೇ ಓದಾಯ್ತು. ನಾನೊಂದ್ 4 ದಿನದ ಮಟ್ಟಿಗೆ ನಮ್ಮ ತಾಯಿ ಮನೆಗೆ ಹೋಗಿದ್ದೆ. ಲೈಟ್ ಆನ್ ಆಗಿರೋದನ್ನ ಪಕ್ಕದ ಮನೆಯವ್ರು ನೋಡವ್ರೆ, ಎದ್ದು ಮನೆಯವ್ರು ನೋಡಿದ್ದಾರೆ. ಬಟ್ ನೀವು ಬಂದಾಗ ಲೈಟ್ ಆಫೇ ಇತ್ತು. ಆಫೇ ಇತ್ತು ಅಂದ್ರೆ ಇಲ್ಲಿ ಆಪರೇಟ್ ಮಾಡೈತೆ, ಕಿಚನ್ ನಲ್ಲಿ ಬಂದು ಲೈಟ್ ಹಾಕೈತೆ ಅನ್ನೋ ತರ ಆಯ್ತಲ್ಲ. ಮತ್ತೆ ಇದೇ ಓಡಾಡ್ಕೊಂಡು ಲೈಟ್ ಆನ್ ಆಫ್ ಮಾಡಿದೆ ಅಂತ ಮಿರಾಕಲ್ ಅನ್ಸೋಯ್ತು. ಅದಕ್ಕೂ ಮುಂಚೆ ಒಂದ್ಸತಿ ನಾನ್ ಮೊನ್ನೆ ರೀಸೆಂಟ್ ಆಗಿ ಸರ್ ಸಿಕ್ಕಕ್ ಮುಂಚೆ 1 ವರ್ಷದಲ್ಲಿ ನೋಡ್ದಾಗ ರೂಮ್ ಲೈಟ್ ಆನ್ ಆಗಿತ್ತು ನಾನ್ ಬಂದಾಗ. ಇದೇನು ನಾನು ಆಫ್ ಮಾಡ್ಕೊಂಡು ಹೋಗಿದ್ನಲ್ಲ, ಏನೋ ಬಿಡು ಅಂತ ಅನ್ಕೊಂಡೆ. ಅದು ಆತ್ಮುದ್ದ ಅದು ಹೋಗಿಲ್ಲ. ಮತ್ತೆ ನಾನು ಈ ಮನೆಗ್ ಬಂದಾಗ ಕಾಲಿಂಗ್ ಬೆಲ್ ಆಗೋದು, ಡೇ ಟೈಮು, ಮಿಡ್ ನೈಟು, 3 ಗಂಟೆ, 12 ಗಂಟೆ, 2 ಗಂಟೆ, ಎನಿ ಟೈಮ್. ಅವಾಗ ಖಾಲಿ ಮನೆಗಳಿತ್ತು, ಜನಸಂಖ್ಯೆ ಇರ್ಲಿಲ್ಲ, ಎಲ್ಲ ಹಳ್ಳಿ ಕಡೆ ಹೋಗಿ ಓಪನ್ ಮಾಡಿ ನೋಡಿದ್ರೆ ಯಾರಾದ್ರೂ ಇರೋರಾ ಆಚೆ? ಇರಿಲ್ಲ, ನಾನ್ ತೆಗೆದ್ ನೋಡ್ದೆ ಡೇ ಟೈಮ್ ಅಲ್ಲೆಲ್ಲ ಯಾರು ಇರ್ತಿರ್ಲಿಲ್ಲ. ಬೆಲ್ ಹೊಡೆದ ತಕ್ಷಣನೇ ತೆಗ್ದಿದ್ದೀರಾ? ಹಾ, ಬೆಲ್ ನೋಡಿದ ತಕ್ಷಣನೇ ತೆಗ್ದಿದ್ದೀನಿ. 1 ನಿಮಿಷ ಆಗಿದೆ. ಅಲ್ಲಿ ಯಾರು ಇಲ್ಲ. ಅದು ನಾನು 2-3 ಸತಿ ತೆಗೆದ್ ನೋಡ್ಬಿಟ್ಟು ಯಾರು ಇಲ್ವಲ್ಲ ಅಂತ ಅನ್ಬಿಟ್ಟು ಎಷ್ಟೋ ಸತಿ ಅದೇ ಹೊಡ್ಕೊಂಡೇನೆ ನಾನು ತೆಗಿದೇ ಇದ್ದಾಗ ಅದೇ ಹೊಡ್ಕೊಂತಾನೆ ಇರುತ್ತೆ. ನಾನು ಹೋಗಿ ತೆಗೆದು ಯಾರು ಇರಲ್ಲ. ಸೊ ಇದು ನಿಮ್ಗೆ ಅನುಭವ ತುಂಬಾನೇ ಡಿಸ್ಟರ್ಬ್ ಆಗೈತೆ ಇವೆಲ್ಲ? ಹಾ, ಅದು ಸ್ಟಾರ್ಟಿಂಗ್ ಅಲ್ಲೇ ಡಿಸ್ಟರ್ಬ್ ಆಯ್ತಿದ್ದು. ಸಿಸಿ ಕ್ಯಾಮೆರಾ ಏನಾದ್ರು ಹಾಕಿದೀರಾ ಮೇಡಮ್? ಈಗ ಹಾಕಿದೀವಿ, 1 2 years ಇಂದ ಸಿಸಿ ಕ್ಯಾಮೆರಾ ಹಾಕಿದೀವಿ. ಏನಾದ್ರೂ ಅದ್ರಲ್ಲಿ ಕಾಣಿಸಿದ್ಯಾ? ಇಲ್ಲ ಸರ್, ಆ ತರದ್ದೇನು ನನಗೆ ನೋಡ್ದೆ, ಆ ತರದ್ದೇನು ಅನ್ಸಿಲ್ಲ ನಂಗೆ ಈ 1 year ಇಂದ. ಅದು ಫಸ್ಟ್ ಇದು ಕಾಲಿಂಗ್ ಬೆಲ್ ಎಲ್ಲ ನಾನು ಸಿಸಿ ಕ್ಯಾಮೆರಾ ಇರ್ಲಿಲ್ಲ. ಓಕೆ, ಸೊ ಇವತ್ತು ಎಲ್ಲವೂ ಸಮಸ್ಯೆಗಳಿಂದ ಹೊರಗಡೆ ಬಂದು ಇವತ್ತು ಶಾಂತವಾಗಿದೆ ಮನೆ. ಅದಕ್ಕೆಲ್ಲ ಗುರುಜಿನೇ ಕಾರಣ ಸರ್. ಈಗ ನಿದ್ದೆ ಮಾಡೋದೆಲ್ಲ ಕಡಿಮೆ ಮಾಡಿದೀರಾ ಡೇನಲ್ಲಿ ಎಲ್ಲ? ಸರ್ ನಿದ್ದೆನೇ ಬರಲ್ಲ. ಒಳ್ಳೇದಾಯ್ತು. ಮತ್ತೆ ಸೊ ಯಾರಿಗೂ ಹೋಗಿದ್ದೀರಾ? ಸೊ ಈಗ ಇದು ಭಗವಾನ್ ಸರ್ ಅಲ್ಲಿ ಬಂದು ಒಂದ್ಸರಿ ಮನೆಯದೆಲ್ಲ ಫೋಟೋಸ್ ಎಲ್ಲ ಇಟ್ಕೊಂಡ್ ಬಂದೆ ಅಂತ ಹೇಳಿದ್ರು. ಸೊ ಅದಾದ್ಮೇಲೆ ಅವ್ರು ಇಲ್ಲಿ ಅವ್ರ ಜಾಗದಲ್ಲಿ ಅವ್ರು ಕೂತು ಕೆಲಸ ಮಾಡಿರ್ತಾರೆ. ಮತ್ತೇನ್ ನೆಕ್ಸ್ಟ್ ನಿಮ್ ಮನೆ ಹತ್ರಕ್ಕೆ ಬಂದಿಲ್ಲ ಅವರು, ಬಟ್ ಅಲ್ಲಿ ರಿಸಲ್ಟ್ ನಿಮ್ಗೆ ಸಿಗ್ತಾ ಇತ್ತು. ಅಲ್ಲಿ ಎನರ್ಜಿನೇ ಚೇಂಜ್ ಕಾಣುತ್ತೆ ಸರ್ ನಮ್ಗೆ. ಎನರ್ಜಿ ನಾವು ಅಬ್ಸರ್ವ್ ಮಾಡಿದೀವಿ. ನನ್ನ ಮಗಳನ್ನ ಈಗ ಸ್ವಲ್ಪ ದೊಡ್ಡೊಳಗಿರೋ ಕೇಳಿದ್ರೆ, ಇಲ್ಲ ಮಮ್ಮಿ ಆ ತರ ಎನರ್ಜಿ ಅಂತ ಏನು ಅನ್ಸಲ್ಲ. ಆವಾಗ ಮನೆ ಎನರ್ಜಿನೇ ತುಂಬಾ ಒಂಥರ ಕತ್ಲೆ ಡಾರ್ಕ್ನೆಸ್ ಆ ತರ ಇರುತ್ತೆ ಸರ್. ಆ ಎನರ್ಜಿ ಇಲ್ಲ ಈಗ ಮನೆ ಶಾಂತವಾಗಿ ಚೆನ್ನಾಗಿದೆ. ಒಂಥರ ಪಾಸಿಟಿವ್ ಎನರ್ಜಿ ಆ ತರ ಇದೆ. ಸೊ ನಿಮ್ಮಲ್ಲೂ ಆಕ್ಟಿವ್ ಆಗಿದ್ದೀರಾ ನೀವು ಕೂಡ? ನಮ್ಮಲ್ಲೂ ನಾನು ಆಕ್ಟಿವ್ ಆಗಿರ್ತೀನಿ. ಸೂಪರ್. ಓಕೆ, ಒಳ್ಳೇದಾಗ್ಲಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ನಮಸ್ಕಾರ. ತುಂಬಾ ವಿಶೇಷವಾದ ಕೇಸು ಸರ್ ಇದು. ಸೊ ಯಾವ ತರ ಸರ್ ಇದು? ಒಂದು ಮನೆ ಒಳಗಡೆ ಅವರಿಂದ ಯಾರೋ ಶಾಡೋ ಬರೋದು, ಮಾತಾಡೋದು ಎಲ್ಲ? ಅವ್ರಿಗೆ ನಾನು ಕರೆಕ್ಟಾಗಿ ಡೀಪ್ ಸೆಕ್ಷನ್ ಇಲ್ಲ, ಅವ್ರಿಗೇನು ಜಾಸ್ತಿ ಹೇಳಕ್ ಹೋಗಿಲ್ಲ. ಓಕೆ. ಅವ್ರ ಮನೆ ಒಳಗಡೆ ಇದ್ದಿದ್ದು ಒಂದು ಹೆಣ್ಣು ಆತ್ಮ, ಒಂದು ಮಗು. ಈ ಕಿಟಕಿಯಿಂದ ಜಂಪ್ ಮಾಡೋದು, ಓಡೋಗೋದು, ಬರೋದು ಮಾಡೋದು ಒಂದು ಮಗು. ಓಕೆ. ಅವ್ರ ತಾಯಿ ಬಂದು ಒಂದು ಹೆಂಗಸು. ಒಂದು ಫ್ಯಾಮಿಲಿ ಸತ್ತಂತ ಆತ್ಮಗಳು ಈ ಮನೆಯನ್ನ ಆವರಿಸ್ಕೊಂಡಿತ್ತು. ಓಕೆ. ಈ ಎಮ್ಮಂತವ್ ಬಂದು ಒಂದು ಗಂಡಸಿದ್ದಾನೆ. ಅವ್ರು ಇಬ್ಬರು ಸಂಬಂಧಪಟ್ಟವ್ರು. ಓಹೋ, ಓಕೆ. ಈ ಮಾತಾಡ್ತಕ್ಕಂಥದ್ದು, ಡಿಸ್ಕಸ್ ಮಾಡ್ತಕ್ಕಂಥದ್ದು ಇವರು ಕಾನ್ವರ್ಸೇಷನ್. ಓಕೆ. ಅರ್ಥ ಆಯ್ತಾ? ಇವ್ರು ಆಚೆ ಕಡೆ ಬರ್ರೆ ಇಡೀ ಮನೆ ನಮ್ದೇ ಅಂದ್ಬಿಟ್ಟು ಅವ್ರು ಆರಾಮಾಗಿರ್ತಾರೆ. ಆಚೆ ಕಡೆಯಿಂದ ಬಂದರೆ ಬೆಲ್ ಹೊಡಿಯೋದು, ಸೌಂಡ್ ಮಾಡೋದು, ಬಾಗಿಲು ತೆಗೆದು ಒಳಗಡೆ ಹೋಗೋದು, ಇವ್ರಿಗೇನು ಗೊತ್ತಾಗ್ತಿಲ್ಲ. ಇದು ಈಕ್ವಲ್ ಟು RR ಮೂವಿ. ಸೊ ಇದು RR ಸಿನಿಮಾಗಳು ನೋಡಿದಾಗ RR ಮೂವಿಗೂ ಮೀರಿಸ್ತದೆ ನೋಡಿ. ಬಟ್ ನಾನು ಒಳಗಡೆ ಹೋದಾಗ ಈ ಬೆಡ್ರೂಮಲ್ಲಿ ಯಾರೋ ಕಾಣಿಸ್ತಾರೆ, ಕೂತ್ಕೊಂಡಿರ್ತಾರೆ ಲೇಡಿ. ಇಲ್ಲಿಂದ ಯಾರೋ ಓಡೋಗ್ತಾರೆ. ಇವ್ರು ಹೇಳ್ತಾರೆ, ಇವ್ರೇನು ತಲೆ ಕೆಟ್ಟಿದೆ ಅವ್ರಿಗೆ, ಯಾಕೆ ಹಿಂಗೆ ಮಾತಾಡ್ತವ್ರೆ ಅಂತ ನಾನು ಅಂದ್ಕೊಂಡೆ. ಬಟ್ ಯಾವಾಗ ನಾನು ಆಯ್ತಾ ಏನೋ ಇದ್ರೆ ತೆಗೆದು ಬಿಸಾಕ್ತೀನಿ ಬಿಡಿ ಅಂತ ನಾನು ಹೇಳಿದೆ, ಅದು ಕೋಪ ಬಂದ್ಬಿಡ್ತು ಗಂಡನಿಗೆ. ಆ ಗಂಡನ ಆತ್ಮ ಈ ಅಮ್ಮ ಮೈ ಮೇಲೆ ಇದೆ. ಕೋಪ ಬಂದ್ಬಿಡ್ತು. ಬಂದ ತಕ್ಷಣ ಕಳಿಸ್ಬಿಡ್ತೀಯ ನೀನು, ಮಾಡ್ಬಿಡ್ತೀಯಾ? ಅದು ಏಕ್ದಮ್ ರೈಸ್ ಆಗ್ಬಿಟ್ಟ. ನನಗೆ ಗೊತ್ತಾಯ್ತು ಇದು ಟೋಟಲ್ ಫ್ಯಾಮಿಲಿ
ಇಲ್ಲಿ ರೌಂಡ್ ಅಪ್ ಮಾಡಿದೆ. ಇವ್ರ ಯಜಮಾನರು ಸಾಯೋದಕ್ಕೂ ಇದೇ ಕಾರಣ. ಜನ ನೆಗ್ಲೆಕ್ಟ್ ಮಾಡ್ತಾರೆ. ಅವ್ರು ಒಂಟಿಯಾಗಿರ್ಬೇಕಂದ್ರೆ ಮನೇಲಿ ಒಬ್ಬೊಬ್ಬರನ್ನೇ ಸಾಯಿಸ್ತಾ ಬರ್ತಾರೆ. ಆ ಮನೇನ ಖಾಲಿ ಮಾಡಬೇಕು. ಸೊ ಅದು ಇವ್ರ ಗಂಡ ಇವ್ರಿಗೆ ಡಿಸ್ಟರ್ಬ್ ಆಗಿದ್ರು ಅಂತ. ಡಿಸ್ಟರ್ಬ್ ಆಗಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಏನೋ ಒಂದು ಮೆಡಿಕಲ್ ಪ್ರೂವ್ ಆಯಿತು, ಸತ್ತೋದ್ರು. ಅದಾದಮೇಲೆ ಇವ್ರು ವಿಚಿತ್ರಗಳು ನೋಡೋಕ್ಕಾಗದೆ ಅವ್ರ ತಾಯಿ ಏನು ಮಾಡಿದ್ರು, ನನ್ನ ವೀಡಿಯೋಗಳು ನೋಡ್ತಾ ಇದ್ರು. ಓಕೆ. ಅವರು ದೊಡ್ಡಬಳ್ಳಾಪುರದವರು. ಸರ್ ಇಲ್ಲ ಇವ್ರು ಒಂದ್ಸರಿ ಕಾಂಟ್ಯಾಕ್ಟ್ ಮಾಡೋದು, ನಾನು ಕಾಂಟ್ಯಾಕ್ಟ್ ಮಾಡಿದ್ರು. ನಾನು ಬರೋದಕ್ಕೆ ಸರ್ವಿಸ್ ಚಾರ್ಜ್ ಅಂತ ಹೇಳಿದೆ, ಕೊಟ್ಟರು. ಓದೆ ಮಾಡಿದ್ಮೇಲೆ ಆ ಮನೆ ವಿಚಿತ್ರನೇ ಒಂಥರ. ಕೊನೆಗೆ ಅಲ್ಲಿ ಮಾತಾಡ್ತಾ ಇದ್ರೆ, ಗುರುಜಿ ನನಗಿಲ್ಲಿ ತಲೆ ನೋಯ್ತಾ ಇದೆ ನೋಡಿ, ಬೆನ್ನು ನೋಯ್ತಾ ಇದೆ. ಈ ಹುಡುಗಿ ಪಕ್ಕದಲ್ಲಿ ಮಗಳು ನಾನು ಇಲ್ಲಿ ಮಧ್ಯ ಕೂತಿದ್ದೀನಿ, ತಾಯಿ ಅಲ್ಲಿ ಕೂತವ್ರೆ, ಅವ್ರ ಅಜ್ಜಿ ಅಲ್ಲಿ ನಿಂತವ್ರೆ. ಗುರುಜಿ ನೋಡಿ ತಲೆನ ಯಾರೋ ಹಿಂದೆ ಹಿಡ್ಕೊಂಡು ಎಳಿತಾ ಇದ್ದಾರೆ ಅಂತ. ಬಂದು ನಾನು ಎದುರುಗಡೆ ಕೂತ್ಕೊ ಅಂದೆ. ಎದುರುಗಡೆ ಕುಂಡಿಸ್ಕೊಂಡು ನಾನು ಸ್ವಲ್ಪ ಮಂತ್ರಿಸಿ ಸ್ವಲ್ಪ ನೀರನ್ನ ತಲೆ ಮೇಲೆ ಹಾಕ್ದೆ, ಮಕ್ಕದ ಮೇಲೆ ಬಟ್ಟೆ ಒರೆಸ್ಕೊಂಡೆ. ಇವಾಗ ಹೆಂಗಿದೆ, ಈಗ ಇಲ್ಲಿ ಫ್ರೀ ಆಗ್ಬಿಡ್ತು ಗುರುಜಿ, ನಿಮ್ಮ ಎದುರುಗಡೆ ಬರ್ತಾ ಇದ್ದಂಗೆ ರಿಸಲ್ಟ್ ಸಿಗ್ತಾ ಇದೆ. ಸರ್ ಅಷ್ಟು ಮನೆ ಒಳಗಡೆ ಹೆಂಡತಿ ತಾವು, ಆ ಎಮ್ಮನ್ ತಾವು, ಗಂಡು ಆತ್ಮ ಒಂದು 2 ಗಂಡು ಆತ್ಮಗಳು. ಅರ್ಥ ಆಯ್ತಾ? ಮನೆ ಒಳಗಡೆ ಒಂದು 2-3 ಈ ತಾಯಿ ಮಗಳಲ್ಲದೆ ಆ ಹುಡುಗಿ ತಾವು ಒಂದು ಅಲ್ಲೂ ಕೂಡ ಆ ಹುಡುಗಿ ತಾವು ಇಷ್ಟು ಆತ್ಮಗಳನ್ನ ಮನೇಲಿ ತೆಗೆದೆ. ಇವತ್ತು ಅವ್ರು ಎಷ್ಟು ಫ್ರೀಯಾಗಿ ಮಾತಾಡ್ತಾವ್ರೆ. ತುಂಬ ಚೆನ್ನಾಗಿ ಮಾತಾಡಿದ್ರು. ಸುಮ್ಮನೆ ಮಾತಾಡೋಕ್ಕೆ ಸಾಧ್ಯನಾ ಸರ್? ಇವೆಲ್ಲ ಓಪನ್ ಆಗಿ ಯಾರು ಮಾತಾಡ್ತಾರೆ? ಅವ್ರ ಅನುಭವಗಳು ಹೇಳಿದ್ರಲ್ಲ ಸರ್, ಅವ್ರ ಅನುಭವಗಳು ಏನು ಆಗ್ತಾರೋ ಹೇಳಿದ್ರು. ನೀವು ಬಂದಿಲ್ಲ ಅಂದರೆ ನಾನು ಸತ್ತೋಗ್ಬೇಕಾಗಿತ್ತು ಅಂತಲೇ ಹೇಳಿದ್ರು. ತುಂಬ ಹ್ಯಾಪಿ ಇದ್ದಾರೆ ಅವರು. ನನ್ನ ಮಗಳಿಗೋಸ್ಕರ ಒದ್ದಾಡ್ಕೊಂಡು ನಾನು ಬದುಕಿದ್ದೆ ಅಂದರು. ಇವತ್ತು ಮಾತಾಡಿದ್ರೆ, ಗುರುಜಿ ವಾರಕ್ಕೊಂದ್ಸರಿ ನಿಮ್ಗೆ ಫೋನ್ ಹಾಕಲಿಲ್ಲ ಅಂದರೆ ನಿಮ್ಗೆ ಧೈರ್ಯ ಇರೋಲ್ಲ, ಬಟ್ ಆರಾಮಾಗಿದ್ದೀನಿ, ಏನು ತೊಂದರೆ ಇಲ್ಲ, ಮನೇಲಿ ಯಾವುದೇ ರೀತಿಯಾದ ಪ್ರಾಬ್ಲಮ್ ಏನೂ ಕಾಣಿಸ್ತಾ ಇಲ್ಲ, ನನ್ನ ಮಗಳೂ ಚೆನ್ನಾಗಿ ಓದ್ತಾವಳೆ ಅಂತ ಹೇಳ್ತಾರೆ. ನಮಗೆ ಎಷ್ಟು ಖುಷಿ ಆಗ್ತಿದೆ. ಇದು ಎಷ್ಟು ಲಕ್ಷ ಕೊಟ್ಟರು ಯಾರು ಮಾಡೋಕ್ಕಾಗುತ್ತೆ ಈ ಕೆಲಸ? 5 ವರ್ಷದ ಸಮಸ್ಯೆ ಅವ್ರಿಗೆ. 5 ವರ್ಷದ ಬಿಟ್ಬಿಡಿ ಸರ್. ನೀವು 2 ಲಕ್ಷ ಕೊಡಿ, ಈ ಕೆಲಸ ಮಾಡಲಿ, ಸಾಧ್ಯ ಒಂದು ಆತ್ಮ ಹಿಡೀಲಿ ಸರ್. ಅವ್ರು ಹೇಳ್ತಾವ್ರಲ್ಲ, ಸಾಕಷ್ಟು ಹೋಮಗಳು ಮಾಡಿಸಿದ್ದೀನಿ, ಎಲ್ಲ ಮಾಡಿಸ್ಬಿಟ್ಬಿಟ್ಟಿದ್ದಾರೆ, ಹೇಳ್ತಾವ್ರೆ, ಎಲ್ಲ ಮಾಡಿಸಿದ್ದಾರೆ. ಎಲ್ಲೂ ಅದು ಸಕ್ಸಸ್ ಆಗಿಲ್ಲ. ಆ ಬೆಡ್ ಮೇಲೆ ಕೂತಿದ್ದವಳು ನನಗೆ ಎಷ್ಟು ಆಟ ಆಡಿಸಿದ್ಲು ಅಂದರೆ, ನನ್ನ ಆತ್ಮ ಹೋಗಿ ಅವಳ ಮುಂದೆ ಕೂತ್ಕೊಂಡವಳೆ. ನೋಡಿ ನನ್ನ ನಕ್ಕದ್ಲು. ಓಕೆ. ನೋಡಿ ನನ್ನ ನಕ್ಕದ್ಲು. ನಕ್ಬಿಟ್ಟು ನನ್ನ ಕರ್ಕೊಂಡು ಹೋಗ್ಬಿಡ್ತೀಯಾ, ಮಾಡ್ಬಿಡ್ತೀಯ ಅಂತ ಜುಟ್ಟು ಹಿಡ್ಕೊಂಡು ಈಚೆ ಕಡೆ ಎಳ್ಕೊಂಬಂದಿದ್ದೀನಿ. ಅವಳ ಮಗಳಿಗೆ ಇಬ್ಬರಿಗೂ ಹಿಡ್ಕೊಂಡು ಎಳ್ಕೊಂಬಂದಿದ್ದೀನಿ. ಎಳ್ಕೊಂಬಂದು ನನ್ನ ಶಕ್ತಿಗಳ ಕೈಲಿ ಇನ್ಚಾರ್ಜ್ ಕೊಟ್ಟೆ. ಸೊ ಈಗ ಅವು ಎಲ್ಲಿ ಇದಾವೆ, ಏನು ಎಲ್ಲಿಗೆ ಹೋಯ್ತು, ಯಾವ ಥರ ಕ್ಲೋಸ್ ಮಾಡೋದು, ಅವ್ರಿಗೆಲ್ಲ ಏನು ಬಂದೋಬಸ್ತ್ ಮಾಡಬೇಕು, ಜನದಲ್ಲಿ ತಿರ್ಗಾ ಅವ್ರ ಮನೆ ಸಿಗಬಾರ್ದು, ಅವ್ರ ವಿಷಯ ಎತ್ತಬಾರ್ದು, ಆ ಕೆಲಸ ಮಾಡಿಕ್ಕಿದ್ದೀನಿ. ಯಾಕಂದರೆ ನನಗೆ ಸಾಮಾನ್ಯವಾಗಿ ಕೋಪ ಬರಲ್ಲ. ನನಗೆ ಕೋಪ ಬಂತು ಅಂದರೆ ನಾನು ಇವ್ರನ್ನ ಜಾಸ್ತಿ ಬಾಡಿಲಿದ್ದಾಗ ಏನು ಮಾಡಲ್ಲ. ನಾನು ಬಾಡಿಯಿಂದ ಹೊರಗಡೆ ಬಂದಮೇಲೆ ರೈಡ್ ಮಾಡಾಕ್ಬಿಡ್ತೀನಿ ಅವ್ರಿಗೆ. ಸೊ ಅದು ಮಾಡಿದ ಮೇಲೆ ಫುಲ್ ಫ್ರೀ ಆಗಿಬಿಟ್ರು, ಫುಲ್ ಕಂಟ್ರೋಲ್ ಆಗಿಬಿಟ್ರು. ತುಂಬ ಜನ ಈಗ ಅವ್ರ ತಾಯಿ ಮನೆ ಕಡೆನೂ ಸುಮಾರು ಕೇಸ್ಗಳಿದ್ದೆ. ಅದಕ್ಕೆ ನಾನು ದುಬೈಗೆ ಹೋಗ್ತಾ ಇದ್ದೀನಮ್ಮ, ದುಬೈಯಿಂದ ಬಂದಮೇಲೆ ಮಾತಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಈಗ ಜಾಸ್ತಿ ದುಬೈ ಹೊರಗಡೆ ಕೇಸ್ಗಳು ಜಾಸ್ತಿ ಬರ್ತಾ ಇರೋದ್ರಿಂದ ನನಗಿಲ್ಲಿ ಕೆಲಸ ಮಾಡೋಕ್ಕೂ ಆಗ್ತಾಯಿಲ್ಲ, ಅಲ್ಲೂ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಅಲ್ಲೂ ಜನ ಫೋನ್ ಮೇಲೆ ಫೋನ್ ಹಾಕ್ತಾರೆ. ನನಗೆ ಒಂದೇನಂದರೆ ಟವರ್ಗಳು ಸಿಕ್ಕಲ್ಲ, ಬಚಾವ್ ನಾನು. ಹೌದು. ಈ ಕೇಸು ತುಂಬ ಕ್ರಿಟಿಕಲ್ ಆಗಿತ್ತು. ನಾನು ಸುಮಾರು ಕೇಸ್ಗಳಲ್ಲಿ ಈ ಥರದ್ದು ಒಂದು 2ನೇದೋ 3ನೇದೋ ಕೇಸು. ಬಟ್ ಚಾಲೆಂಜಿಂಗ್ ಮೇಲೆ ಇದು ನೋಡಿ. ಆ ಎಮ್ಮ ಹೇಳ್ತಾರೆ, ನಾನು ಮಾತಾಡ್ತಾಳೆ, ನನ್ನ ಎದುರುಗಡೆ ಕೂತ್ಕೊಂಡಿರ್ತಾಳೆ ಅವಳು ನೋಡಿ. ಅಂದರೆ ಅದು ಭ್ರಮೆ. ಹಂಗೆ ಎದುರುಗಡೆ ಕೂತ್ಕೊಂಡು ಮಾತಾಡೋಕ್ಕಾಗಲ್ಲ. ಮಾತಾಡ್ತಿದ್ದವ್ರು ಯಾರು? ಅವಳು ಗಂಡನೇ. ಅವಳು ಗಂಡನೇ ಹೆಂಡತಿ ಮಾತಾಡ್ತಿದ್ದ. ಅಂದ್ರೆ ಆ ಗಂಡ ಬಂದು ಇವ್ರ ದೇಹದಲ್ಲಿದ್ದ, ಇವ್ರ ಮೀಡಿಯೇಟ್ರು, ಇವ್ರ ದೇಹನ ಬಳಸ್ಕೊಂಡು ಅವ್ರು ಮಾತಾಡ್ತಾ ಇದ್ರು ಅಷ್ಟೇ. ಅಂದರೆ ಈ ಅಮ್ಮನಿಗೆ ಏನು ಅನಿಸ್ತಿದೆ, ನಾನೇ ಮಾತಾಡ್ತಾ ಇದ್ದೀನಿ ಏನಿಸ್ತದೆ. ಆ ಫೀಲಿಂಗ್, ನಾನು ಮಾತಾಡ್ತಾ ಇರೋದು ಫೀಲಿಂಗ್ ಇವ್ರಿಗೆ ಆಗ್ತಾ ಇರುತ್ತಲ್ಲ, ಒಳಗಡೆಯಿಂದ ಅವ್ನು ಡೈರೆಕ್ಟಾಗಿ 90% ಆಪ್ರೇಟ್ ಮಾಡ್ತಾ ಇರ್ತಾನೆ. ಅವನ ಹೆಂಡತಿದಾವ್ ಮಾತಾಡ್ತಿರ್ತಾನೆ, ಅಲ್ಲಿಂದ ಉತ್ತರ ಬರ್ತಾ ಇರ್ತಿದೆ. ಕೇಳಿಸ್ಕೊಳ್ಳೋದು ಮಾತಾಡ್ತಕ್ಕಂಥದ್ದು ಇವರು ಮಧ್ಯದಲ್ಲಿ. ಅದು ಅವ್ರಿಗೆ ಹಂಗೆ ಅನ್ನಿಸ್ತಿದೆ. ಹೌದು, ಈಗ ಕೇಳಿದ್ರೆ ಹೇಳ್ತಾರಲ್ಲ, ಸಣ್ಣ ಮಕ್ಳು ಹೇಳ್ದಂಗೆ ಹೇಳ್ತಾವ್ರೆ. ಹೌದು, ನಾನು ಮಾತಾಡಿಸ್ತಾ ಇದ್ದೀನಿ, ನಾನು ನೋಡ್ತಾ ಇದ್ದೆ, ಕೂತ್ಕೊಂಡಿದ್ರು, ಹೆಂಗೆ ಹೇಳ್ತಾರೆ ಅವರು. ಅದು ನಮಗೆ ಗೊತ್ತಾಗತ್ತೆ, ಅದ್ರ ವಿಷಯ ತಿಳ್ಕೊಬೋದು ಅಷ್ಟೇ ನಾವು ಅವ್ರ ಹತ್ರ. ಹೌದು ಹೌದು.
ಸೊ ಈ ಥರನೂ ಆತ್ಮಗಳಿರ್ತವೆ, ಈ ಥರನೂ ಒಂಟಿ ಬೇರೆ. ಅದೇನು ಮಾಡ್ತಾ ಇದ್ದಾವೆ, ಇವ್ರದ್ದು ಆಯಸ್ ಮುಗ್ದಿಲ್ಲ, ಇವ್ರನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಅವ್ರಿಗೆ ಸ್ವಲ್ಪ ಏರುಪೇರಿತ್ತು, ಅವ್ರನ್ನ ಕಳಿಸ್ಬಿಟ್ರು ಅವ್ರ ಯಜಮಾನ್ರನ್ನ. ನೆಕ್ಸ್ಟು ಈ ಹುಡುಗಿಗೆ ಡ್ಯಾಮೇಜ್ ಮಾಡ್ತಾ ಇತ್ತಿದ್ದು ಮಗಳಿಗೆ. ಓಕೆ, ಈ ಅಮ್ಮ ಹುಷಾರಾದ್ರು, ಆ ಹುಡುಗಿ ಟೈಮ್ ಚೆನ್ನಾಗಿತ್ತು, ಬಚಾವಾದ್ರು. ಅದಕ್ಕೆ ಇದನ್ನು ಆತ್ಮಗಳು ಇಲ್ಲ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡ್ಕೊಂಡಾಗ ಯಾವತ್ತೋ ಒಂದು ದಿವಸ ಡ್ಯಾಮೇಜ್ನ ಅನುಭವಿಸ್ಬೇಕಾಗ್ತದೆ. ನಿಜವಾಗ್ಲೂ ನಮ್ಮನ್ನು ಆಳ್ತಾ ಇರ್ತಕ್ಕಂಥದ್ದೇ ಆತ್ಮಗಳು. ಇಲ್ಲ ಅನ್ನೋರಿಗೆ ನಾನೇನು ಉತ್ತರ ಕೊಡೋಕ್ಕಾಗಲ್ಲ, ನಾವೇನು ತೋರ್ಸೋಕ್ಕಾಗಲ್ಲ. ನನ್ನ ಹತ್ರ ಬಂದಿರೋರಿಗೆ ರಿಸಲ್ಟ್ ಕೊಟ್ಟಿದ್ದೀನಿ, ಅವ್ರು ಮಾತಾಡ್ತಾ ಇದ್ದಾರೆ. ನಮ್ಮ ಹತ್ರ ಬರೋಕ್ಕಿಂತ ಮುಂಚೆ ಆ ವಿಡಿಯೋಗಳನ್ನ ಒಂದು 10 ಸರಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೂಪರ್. ಯಾರು ಸೈಕೋಗಳಾಗಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇನ್ನೊಂದು ಸೈಕೋ ಟ್ಯಾಬ್ಲೆಟ್ ಕೊಟ್ಟು ಇನ್ನೊಂದು ಮಾಡಿದೋ ಅವ್ರು ಸರಿ ಹೋದ್ರು ಅಂತ ಓಕೆ, ನಾನು ಮಕ್ಕನೇ ನೋಡಲ್ವಲ್ಲ ಸರ್, ನಾನು ಅವ್ರ ಮಕ್ಕನೇ ನೋಡಲ್ಲ. ಅವ್ರ ಮನೆ ಒಳಗಡೆ ಕಾಲಿಕ್ಕಲ್ಲ. ಯಾವುದೋ ಒಬ್ರು ಬೇಕು ನೀವು ಬರಬೇಕಂದಾಗ ನಾವು ಹೋಯ್ತು, ಇಲ್ಲರಿಗೆ ನಾನು ಹೋಗೋದೇ ಇಲ್ಲ. ಅವ್ರನ್ನ ನಾನೇನು ಸೈಕೆಟ್ರಿಕ್ ಮಾಡಿದ್ನ, ಇನ್ನೊಂದು ಮಾಡಿದ್ನ, ಟ್ಯಾಬ್ಲೆಟ್ ಕೊಟ್ಟನ, ಏನು ಮಾಡಿದೆ ರೆಡಿ ಮಾಡೋಕ್ಕೆ? 24 ಗಂಟೆಲಿ ಅವ್ರು ಹೆಂಗೆ ರೆಡಿ ಆದರು? ಸೊ ಇಲ್ಲಿ ಏನೋ ವರ್ಕ್ ಆಗೈತೆ, ಬಟ್ ಆ ವರ್ಕ್ ಏನಾಯಿತು ಅನ್ನೋದು ನಾನೇನೋ ಮಾಡಿರ್ತೀನಿ, ಅಲ್ಲೇನೋ ಆಗಿರ್ತದೆ. ಆ ಮಾಡೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿರ್ತೀನಿ. ಸಾಮಾನ್ಯವಾಗಿ ಇದು ಗೊತ್ತಾಗಲ್ಲ ಸರ್, ಯಾರು ಈ ಥರ ಏನು ಮಾಡಿದ್ರು ಅನ್ನೋದು. ಸರ್ ನಾವು ರಾಕ್ಷಸರು ಸುತ್ತ ಮಧ್ಯದಲ್ಲಿ ಒಬ್ಬ ಹೋಗಿ ನಿಂತ್ಕೊಂಡು ಫೈಟ್ ಮಾಡೋ ಕೆಲಸ ಇದು. ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಯಾವ ತಲವಾರು ತಗೊಂಡು ಹೊಡಿತಾನೋ ಯಾವನಿಗೆ ಗೊತ್ತಾಗ್ತದೆ. ಅವು ಕೂಡ ರೇಗ್ತಾವಲ್ಲ ಸರ್ ಆತ್ಮಗಳು. ಹಾಂ ಸರ್, ಅವಾಗ ಸಿಕ್ಕಾಪಟ್ಟೆ ಕೋಪ. ಈಗ ತೆಗೆದಿದ್ದೀನಿ, ಅವ್ರು ಕಾಯ್ತಾ ಇರ್ತಾರೆ. ಅವ್ರು ಕಾಯ್ದು ಮಿಸ್ ಆಗಿರ್ತಕ್ಕಂಥವು, ಭಯ ಬೀಳ್ತಕ್ಕಂಥವೇ ನನ್ನ ಕಾಲುಗಳಿಗೆ ಡ್ಯಾಮೇಜ್ ಮಾಡಿದ್ವು. ಸೊ ಇದೊಂದು ಕಣ್ಣುಗಳಿಗೆ ಡ್ಯಾಮೇಜ್ ಮಾಡಿದೆ, ಕಾಲಿಗೆ ಡ್ಯಾಮೇಜ್ ಮಾಡಿದೆ, ನನ್ನ ಕಿವಿ ಡ್ಯಾಮೇಜ್ ಮಾಡಿದೆ. ನಾವು ಹೇಳ್ಕೊಳಕ್ಕಾಗಲ್ಲ, ಇವೆಲ್ಲ ಹಿಂಗೆ ಹೇಳ್ಕೊಳ್ತೀನಿ. ಅದೆಲ್ಲ ನಾನು ಫೇಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಪರ್ಸ್ನಲಿ ನಿಮಗೂ ಕೂಡ ಚಾಲೆಂಜಿಂಗ್ ಇದೆ. ಹೌದು, ನೀವು ಕೂಡ ಅಷ್ಟು ಈಸಿಯಾಗಿ ಏನೋ ಬಿಡು ಮಾಡಿಬಿಟ್ಟು ಬಂದೆ ಅನ್ನೋ, ನೀವು ಅಷ್ಟೇ ಅಲರ್ಟ್ ಇರಬೇಕು. ಇಲ್ಲಿ ಅಲರ್ಟ್ ಇರಬೇಕು. ನಮ್ಮ ಜೀವದ ಮೇಲೂ ನಾವು ಆಸೆ ಇಟ್ಕೊಂಡು ಕಷ್ಟಪಟ್ಟು ಇದಕ್ಕೆ ಸೆಕ್ಯೂರಿಟಿ ಏನು ಮಾಡ್ಕೋಬೇಕು, ಇದಕ್ಕೆ ಬಂದೋಬಸ್ತ್ ಏನು ಮಾಡ್ಕೋಬೇಕು, ನಾನು ಮಾಡಿಕೊಂಡೇ ಮಾಡಬೇಕಿಲ್ಲ ಅಂದರೆ ಇಷ್ಟೊತ್ತು ಯಾವತ್ತೂ ನಾನು ಎದುರಿಸ್ತಾ ಇತ್ತು ಮುಲಾಜಿಲ್ದೆ. ಸೊ ಇದು ಹಿಂಗೆ ಆಗುತ್ತೆ. ಹೌದು, ಮೊದಲು ನಾವು ನಿಮ್ಮನ್ನು ರೆಡಿ ಮಾಡಬೇಕು ಅಂದರೆ ನಾನು ರೆಡಿಯಾಗಿರಬೇಕು, ನನಗೆ ಯೋಗ್ಯತೆ ಇರಬೇಕು, ನನಗೆ ವಿದ್ಯೆ ಗೊತ್ತಿರಬೇಕು. ನನಗೆ ಏನು ಪುಡ್ಕೋತಿ ಗೊತ್ತಿಲ್ಲ ಅಂದರೆ ನಿಮ್ಗೇನು ರೆಡಿ ಮಾಡ್ತೀನಿ ನಾನು? ಸುಮ್ಮನೆ ದುಡ್ಡು ಕಿತ್ಕೋತೀನಿ, ತಗೊಂಡೋಗಿ ಇದೊಂದು ತಾಯ್ತ ಕಟ್ಕೊಳ್ಳಿ, ತಲೆ ಕಡೆ ನಿಂಬೆಹಣ್ಣು ಮಾಡಿಕೊಂಡು ಮನ್ಕೊಳ್ಳಿ, ಏನಾಗುತ್ತೆ ಅದರಿಂದ? ಅದು ಅಂದರೆ ಅಲ್ಲಿ ಸ್ಟ್ರಾಂಗ್ ನೀವು ಹೋಗಿ ಅಲ್ಲಿ ಇದೊಂದು ಹೇಳ್ಬಿಡ್ತೀನಿ ಕೇಳಿ. ಈ ತಾಯಿ ನಿಂಬೆಹಣ್ಣು ತೊಗೊಂಡೋಗಿ ತಲೆಯಲ್ಲಿ ಕೇಳ್ತಿಕೊಂಡ್ಬಿಟ್ಟು ಕೂತೀವಿ ಅಂದ್ಕೊಳ್ಳಿ. ಓ ಇವ್ರೇನೋ ಮಾಡಿಸ್ಕೊಂಬಂದವ್ರೆ ಅಂದರೆ ಆವತ್ತೊಂದು ದಿನ ಅದು ನಿಮ್ಮನ್ನು ಮುಟ್ಟಲ್ಲ. ಇದು ಒಂದು ಸೀಕ್ರೆಟ್. ಅಬ್ಸರ್ವ್ ಮಾಡ್ತಾರೆ. ಓ ಇವ್ರೇನೋ ಮಾಡಿಸ್ಕೊಂಬಂದವ್ರೆ, ನಾನು ಏನಾದ್ರು ಎಕ್ಸ್ಪೋಸ್ ಆದರೆ ನನಗೆ ತೊಂದರೆ ಆಗ್ಬೋದು ಅನ್ನೋ ಬೈಕ್. ನೀವು ಬೇಕಾದರೆ ನೀವು ಯಾವ ಸ್ವಾಮೀಜಿ ಇಲ್ಲ, ಅಲ್ಲಿ ಅಂಗಡಿಲಿ ಒಂದು ತಾಯ್ತ ತಗೊಳ್ಳಿ, ಕ್ಲೀನಾಗಿ ಒಂದು ಕೆಂಪು ದಾರ ಕಟ್ಬಿಟ್ಟು ಇದನ್ನ ಇಟ್ಕೊಳ್ಳಿ, ಪೂಜೆ ಮಾಡಿ ಅಂತ ಈ ಥರ ತೊಂದರೆ ಆದರೂ ಕೊಡಿ ಸರ್. 24 ಗಂಟೆ ಅವ್ರು ಚೆನ್ನಾಗಿರ್ತಾರೆ. ನೀವೇನು ಪೂಜೆ ಮಾಡಿಬಿಡಿ, ನಿಮಗೆ ಒಂದು ಇದು ಕೊಡ್ತಾರೆ. ಸುಮ್ಮನೆ ಇದನ್ನು ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಕೊಡಿ. ನಮಗೊಬ್ರು ಗುರುಗಳು ಕೊಟ್ಟಿದ್ದಾರೆ, ಪೂಜೆ ಮಾಡಿ ಇಟ್ಕೊಳ್ಳಿ ಸಾರ್, ನೀವು ಕೊಟ್ಟಿದ್ದು ಎಷ್ಟು ಚೆನ್ನಾಗಿದೆ ಅಂತ 2ನೇ ಸಲ ತಿರ್ಗಾ ಶುರು ಆಗ್ತದೆ. ಇದರಲ್ಲಿ ಪವರ್ ಇಲ್ಲ ಅಂದ ತಕ್ಷಣ ಶುರು. ಈಗ ಅಮ್ಮನಿಗೆ ಅಟೆಂಡ್ ಮಾಡಿದ್ದಾನೋ ಹೆಚ್ಚು ಕಮ್ಮಿ 25 ದಿವಸ ಆಯಿತು. ವರ್ಷಾನುಗಟ್ಲೆಯಿಂದ ಅವ್ರ ಮನೇಲಿ ಈ ತೊಂದರೆ ಕೊಡ್ತಾ ಇದ್ದು, ಕಾಲಿಂಗ್ ಬೆಲ್ ಹೊಡಿಯೋದು, ಕಾಣಿಸೋದು, ಮಾತಾಡೋದು, ಬಾಯಿ ಎಕ್ಸ್ಪೋಸ್ ಆಗೋದು 20 ದಿವಸದಿಂದ ಎಲ್ಲೋಯ್ತು. ಸೊ ಅದು ಕ್ಲೋಸ್ ಆಗೈತೆ ಅಂತ ಫುಲ್ ಕಂಪ್ಲೀಟ್ ಕ್ಲಿಯರ್. ಈಗ ಅವರೇ ಮಾತಾಡಿದ್ದು ನೀವು ಕೇಳ್ತಾ ಇದ್ದೀರಲ್ವಾ? ಹೌದು. ಇಲ್ಲಿ ಯಾವುದು ಮ್ಯಾಜಿಕ್ ಇನ್ನೊಂದು ಮತ್ತೊಂದು ಇಲ್ಲ. ಪ್ರಾಮಾಣಿಕವಾಗಿ ನೋಡಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ. ನಾವು ಕೆಲಸ ಮಾಡ್ಬೇಕಂದ್ರೆ ನಮ್ಮಲ್ಲೂ ಅಷ್ಟೇ ತಾಕತ್ತಿರಬೇಕು. ಇಲ್ಲಾಂದರೆ ಸುಮ್ಮನೆ ಇದರಲ್ಲಿ ಆಟ ಆಡೋದು, ಕೆಣ್ಕೋದು ನಾವು ಮಾಡೋಕ್ಕೋದ್ರೆ ನಮಗೆ ಕಟ್ಟಿಟ್ಟು ಬುತ್ತಿ ಡಿಸ್ಟರ್ಬ್ಗಳಾಗ್ತವೆ. ಈಗ ನಿಮ್ಮ ಹತ್ರ ನೆಗೆಟಿವ್ ಇದೆ, ಸ್ಟ್ರಾಂಗ್ ಆಗಿದೆ, ಏಯ್ ಯಾರು ನೀನು ಏನು ಅಂತಂದ್ಬಿಟ್ಟು ನಾನು ರೋಪ್ ಹಾಕ್ತೀನಿ, ಏನೋ ತೊಗೊಂಡು ಹೊಡಿಯೋದು, ಏನೋ ತೊಗೊಂಡು ಮಾಡೋದೇನು ಮಾಡಿದ್ರೆ ಓ ಈ ನನ್ನ ಮಗನಿಗೆ ಕೊಡ್ಬೇಕು ಕೆಲಸ ಅಂದ್ಬಿಟ್ಟು ಅವೇನು ಮಾಡ್ತವೆ, ನಮ್ಮನ್ನು ಟಾರ್ಗೆಟ್ ಇಕ್ಕಿದ್ರೆ ತಿಂತಾರೋ ಅನ್ನಕ್ಕೆ ಮಣ್ಣು ಹಾಕೋಬೇಕಾಗಿದೆ, ಅದು ಪರ್ಮನೆಂಟಾಗಿ ಮನಗಿಸ್ಬಿಡ್ತದೆ. ಅದಕ್ಕೆ ನೀವು
ಒಂದು ಒಳ್ಳೇದಕ್ಕೆ ಪೂಜೆ ಮಾಡಿ, ಒಂದು ಮನೆ ಗುರುಪ್ರವೇಶಕ್ಕೆ ಪೂಜೆ ಮಾಡ್ತೀವಿ, ಒಂದು ಕೆಟ್ಟದಾಗಬಾರ್ದು ಅಂತ ಪೂಜೆ ಮಾಡ್ತೀವಿ. ಆದರೆ ದೆವ್ವದ ಜೊತೆ ಆತ್ಮಗಳ ಜೊತೆ ಕೆಣಕೋದು ಮಾಡೋಕ್ಕೆ ಹೋದಾಗ ಅದು ಯಾವತ್ತೋ ಒಂದು ದಿನ ನಿಮಗೆ ಬಿಡಲ್ಲ. ಅಲ್ಲಿ ಏನೇ ಕೆಲಸ ಮಾಡಿದ್ರು ಇವರು ಕೂಡ ಸ್ಟ್ರಾಂಗ್ ಆಗಿ ಏನಾದರೂ ಪಕ್ಕ ಕೆಲಸ ಮಾಡಿ ಕೊಟ್ಟರೆ ಏನಾನ ವಸ್ತು ಇದು ಮಾಡ್ಕೊ ಅಂತ ಅದು ಸೇಫ್ಟಿ ಆಯಿತು ಅಂದರೆ ಅದು ಓಕೆ. ಅದರಲ್ಲಿ ತಾಕತ್ತೈತೆ ಅಂತ ಗೊತ್ತಾದಾಗ ನಿಮ್ಮನ್ನ ಖಾಲಿ ಏನಾದರೂ ಸುಮ್ಮನೆ ಏನೋ ಕತೆ ಹೇಳಿ ಕಟ್ಕೊಟ್ರೆ ಅದು ಡಿಸ್ಟರ್ಬ್ ಮಾಡುತ್ತೆ. 300 ರೂಪಾಯಿ ಅದಕ್ಕೆ ಮುಂದೆ ಉತ್ತರ ಐತೆ ಮುಂದಿನ ಎಪಿಸೋಡ್ಗಳಲ್ಲಿ. ಅರ್ಥ ಆಯ್ತಾ? ಈ ಥರ ತೊಂದರೆಗಳು ಇರ್ತವೆ. ಅದಕ್ಕೆ ಕೆಲಸ ಮಾಡೋರು ಸ್ಟ್ರಾಂಗ್ ಆಗಿರಬೇಕು. ಅರ್ಥ ಆಯ್ತಾ? ಆವಾಗ ನೋಡಿ, ಎಲ್ಲೆಲ್ಲಿಂದ ದೂರದ ಊರುಗಳಿಂದ ಬಿಜಾಪುರ, ಗುಲ್ಬರ್ಗ, ರಾಯಚೂರು, ಬಾಗಲಕೋಟೆ ಲೆಕ್ಕ ಇಲ್ದಂಗೆ ಮಾಡಿದ್ದೀನಿ. ಇದರಲ್ಲಿ ಈಗ ಸೆಂಟ್ರಿನಲ್ಲಿ ಈಗ ಸುಮಾರು 1 ವರ್ಷದಿಂದ ಅಬ್ರಾಡ್ ಫಾರಿನ್ ಕಂಪ್ನಿಗಳು ಯಾವುದಾದ್ರು ಬಿಟ್ಟಿಲ್ಲ, ಒಂದೂ ಬಿಟ್ಟಿಲ್ಲ, ಎಲ್ಲ ಕಡೆ ಮಾಡ್ಕೊಂಬರ್ತಿದ್ದೀನಿ. ಈಗ ಸದ್ಯದಲ್ಲಿ ನಾನು ದುಬೈನಲ್ಲಿ 15 ದಿವಸ, ಇಂಡಿಯಾದಲ್ಲಿ 15 ದಿವಸ ಇರಬೇಕಂತನೂ ನನಗೆ ಇದಾಗ್ತಾ ಇದೆ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡೋಣ ಅದ್ರ ಬಗ್ಗೆ. ಸೊ ವೀಕ್ಷಕರೇ, ಯಾಕಂದರೆ ಇದು ಒಬ್ಬರು ಮಾತಾಡಿದ್ರು, ತುಂಬ ಕ್ರಿಟಿಕಲ್ ಅವ್ರದ್ದು ಸಮಸ್ಯೆ ಕಣ್ಣಿಗೆ ಮುಂದೆ ಕಾಣಿಸ್ತಾ ಇದ್ದು ಆಪ್ರೇಟ್ ಮಾಡ್ತಾ ಇರೋ ಥರ ಒಂದಷ್ಟು ವಿಚಾರ ಹೇಳಿದ್ರು. ಸೊ ಅವ್ರಿಗೆ ಅವ್ರ ಧೈರ್ಯಕ್ಕೆ ಮೆಚ್ಕೋಬೇಕು. ಈ ಥರದ್ದು ನಮ್ಮ ಸುತ್ತಮುತ್ತ ನಡಿಬೇಕಾದ್ರೆ ಸಾಮಾನ್ಯವಾಗಿ ಹೆಣ್ಮಕ್ಳು ಭಯ ಪಡ್ತಾರೆ, ಏನೋ ಐತೆ ಮನೇಲಿ ಅಂತ, ಮನೇಲಿ ಇರೋಕ್ಕೆ ವಾಸ ಮಾಡೋಕ್ಕೆ ಎದುರ್ಕೊತಾರೆ. ಬಟ್ ಇವರು ಅಲ್ಲಿ ಇದ್ದು ಸಾಧನೆ ಮಾಡಿ ಬಟ್ ಅದನ್ನು ಕ್ಲಿಯರ್ ಮಾಡ್ಕೊಂಡು ಇವತ್ತು ಹ್ಯಾಪಿ ಇದ್ದಾರೆ. ಸೊ ಇದ್ರ ರಿಸಲ್ಟ್ ನಿಮ್ಮ ಮುಂದೆ ನಾವು ಮಾತಾಡಿಸಿ ತೋರಿಸಿದ್ದೀವಿ. ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಇದ್ದೀನಿ. ನಮಸ್ಕಾರ.